ಸಾಮಾಜಿಕ ಪರಿಶೋಧನಾ ಒಂದು ಗ್ರಾಮ ಸಭೆಯನ್ನು ಅಡಗೂರು ಗ್ರಾಮ ಪಂಚಾಯತಿ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ನಾವು ಒಂದು ಆಯೋಜನೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಎಲ್ಲರಿಗೂ ಸಹ ಗೊತ್ತೇ ಇದೆ. ಸುಮಾರು ಇದು 15-16 ವರ್ಷದ ಒಂದು ಯೋಜನೆ ಇದು. ಅದೇ ರೀತಿ 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಸಹ ಇದು ಗ್ರಾಮ ಸಭೆ ಇದು ಇರುತ್ತೆ. ಈ ಒಂದು ಸಭೆಯಲ್ಲಿ ಬಹುಶಃ ನಾವು ಒಂದು ವರ್ಷದಲ್ಲಿ ಮೊದಲು 2 ಸರಿ ಮಾಡ್ತಾ ಇದ್ವಿ. ಈಗ 1 ಸರಿಯನ್ನು ಮಾಡತಕ್ಕಂಥ ಸರ್ಕಾರದ ನಿಯಮದ ಅನ್ವಯ ಇವತ್ತು ನಾವು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ಸಭೆ ಪ್ರಾರಂಭಕ್ಕಿಂತ ಮುಂಚಿತವಾಗಿ ನಾವು ಒಂದು ರಾಷ್ಟ್ರಗೀತೆಯೊಂದಿಗೆ ಈ ಸಭೆಯನ್ನು ಪ್ರಾರಂಭ ಮಾಡೋಣ. ಆ ರಾಷ್ಟ್ರಗೀತೆಯನ್ನು ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ಎಲ್ಲರೂ ಸಹ ದಯವಿಟ್ಟು ಎದ್ದು ನಿಂತ್ಕೊಂಡು ಮಾಡೋಣ. ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ಇವತ್ತಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸ್ವಾಗತವನ್ನು ಕೋರುವಂತಹ ಒಂದು ಹಂತ. ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸರ್ಕಾರದ ಆದೇಶದ ರೀತಿಯ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಸರ್ಕಾರದ ನಿಗದಿಪಡಿಸಿದ ರೀತಿಯ ಇವತ್ತು ನಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಅವರ ಪರವಾಗಿ ಇಲಾಖೆಯಿಂದ ಬಂದಿರತಕ್ಕಂಥ ಮುದ್ಕಪ್ಪ ಅವರು ಆಗಮಿಸಿದರೆ ಅವರಿಗೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡೆಯತಕ್ಕಂಥದ್ದು. ಅವರಿಗೆ ಎಲ್ಲರ ಪರವಾಗಿ ನಾನು ಸಭೆಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಒಂದು ಗ್ರಾಮ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ BR ನಾರಾಯಣಸ್ವಾಮಿ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅವರು ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಸಭೆಯಲ್ಲಿ ಮತ್ತೋರ್ವ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ನಾಗಣ್ಣವರು ಹಳೆಗುಬ್ಬಿ ಕ್ಷೇತ್ರದ ಸದಸ್ಯರು ಅವರು ಸಹ ಸಭೆಗೆ ಆಗಮಿಸಿದರೆ ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಮತ್ತು ಈ ಸಭೆಯಲ್ಲಿ ಮತ್ತೋರ್ವ ನಮ್ಮ ಗ್ರಾಮ ಪಂಚಾಯತಿ ನೂತನ ಸದಸ್ಯರು ಶ್ರೀ ಗಂಗರಾಜ್ ಅವರು ಅಡಗೂರು ಕ್ಷೇತ್ರ ಅವರಿಗೆ ಎಲ್ಲರ ಪರವಾಗಿ ನಾನು ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಮತ್ತೋರ್ವ ನಮ್ಮ ಸದಸ್ಯರು ಮಂಜಣ್ಣವರು ಬಿಳಿಗೆರೆ ಕ್ಷೇತ್ರ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೋರ್ವ ಸದಸ್ಯರು ನಮ್ಮ ಸತ್ಯನಾರಾಯಣ ಸರ್ ಅವರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಂಚಾಯತಿ ಮತ್ತೋರ್ವ ಸದಸ್ಯರು ಶ್ರೀಮತಿ ಸುಮಲತಾ ಸೋಮೇಶ್ ಅವರು ಧೂಳ್ನಳ್ಳಿ ಕ್ಷೇತ್ರ ಅವ್ರಿಗೂ ಸಹ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಸತ್ಯಣ್ಣವರು ಅಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಒಂದೇ ಲೈನಿಗೆ ಫೋಟೋ ಬಿಡುತ್ತೆ. ಹೋಗಿ ಸರ್, ಮುತ್ತಪ್ಪ ಅವ್ರ ಜೊತೆಗೆ ಹೋಗಿ ಸರ್, ಹಾಕೊಡಿ. ಪರವಾಗಿಲ್ಲ, ಮುಂದೆ ಲೈನ್ ಇರಲಿ ಅಂತ ನನಗೆ. ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯ ಕ್ಲಸ್ಟರ್ ನಮ್ಮ ಲೋಕೇಶ್ ಅವರು CRP ಸರ್ ಅವರೆಲ್ಲರ ಪರವಾಗಿ ಆಗಮಿಸಿದರೆ ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತವರು ನಮ್ಮ ಗ್ರಾಮ ಪಂಚಾಯತಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪಂಚಾಯತಿ ವ್ಯಾಪ್ತಿಯ ಹಳೆಗುಬ್ಬಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಮಿಸಿದರೆ ಅವ್ರಿಗೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಅಡಗೂರು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಉಮಾದೇವಿ ಮೇಡಮ್ ಆಗಮಿಸಿದರೆ ಅವ್ರಿಗೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಕಂದಾಯ ಇಲಾಖೆಯಿಂದ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ NREG ಇಂಜಿನಿಯರ್ ಕಾವ್ಯ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸುಮಾರು 5 ದಿನಗಳ ಕಾಲ 1 ವರ್ಷದ ಅಂದರೆ 24-25ನೇ ಸಾಲಿನ ಅವಧಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಕಾಮಗಾರಿ ವೈಸು ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಸಭೆಯಲ್ಲಿ ಮಂಡಿಸಲಿದ್ದಾರೆ. ಅವರು ನಮ್ಮ ಸಾಮಾಜಿಕ ಪರಿಶೋಧನಾ ಸಂಯೋಜಕರು ಶ್ರೀ KT ಮೋಹನ್ ಸೋಮವಾರ್ ಸರ್ ಅವ್ರಿಗೆಲ್ಲರ ಪರವಾಗಿ ತಾಲೂಕು ಸಾಮಾಜಿಕ ಪರಿಶೋಧನಾ ಮುಖ್ಯಸ್ಥರು ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ. ಮತ್ತು ಈ ಒಂದು ತಂಡದ ಸಾಮಾಜಿಕ ಪರಿಶೋಧನೆ ಅಂದರೆ ಲೆಕ್ಕ ಪರಿಶೋಧನೆ ಏನು ತಂಡ ಸದಸ್ಯರು ಲಂಕ್ಷಮಣ್ಣವರು ನಮ್ಮ ಒಂದು ಸಾಮಾಜಿಕ ಪರಿಶೋಧನಾ ತಂಡದ ಸದಸ್ಯರು ಅವ್ರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಶಿವಕುಮಾರ್ ಅಲ್ಲಿ ಕುಂತಿದ್ದಾರೆ, ಹೋಗಿ ಮುಂದೆ ಬರಬೇಕು. ಅವರು ಸಹ ಶಿವಕುಮಾರ್ ಅವ್ರಿಗೆ ನನ್ನ ಒಂದು ತುಂಬರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ತಂಡದ ಇನ್ನೂ 5 ಜನ 6 ಜನ ಸದಸ್ಯರಿದ್ದಾರೆ. ನನಗೆ ಕನ್ಫ್ಯೂಸ್ ಇದೆ, ಹೆಸರುಗಳು ಗೊತ್ತಿಲ್ಲ. ಎಲ್ಲರಿಗೂ ಸಹ
ಎಲ್ಲರೂ ಎಲ್ಲರಿಗೂ ಸಹ ಒಂದು 2-3 ಹೆಸರು ಗೊತ್ತು. ದೀಪು, ನವ್ಯ, ಇನ್ಯಾರೋ ಗೊತ್ತಿಲ್ಲ. 5 ಜನ ಸದಸ್ಯರು ಎಲ್ಲರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಪಂಚಾಯತಿ ಸದಸ್ಯರು ಧೂಳ್ನಳ್ಳಿ ಅವ್ರ ಯಜಮಾನರು ಬಂದಿದ್ರು, ಅವರೇ ಈಗ ನಮ್ಮ ಸದಸ್ಯರೇ ಬಂದಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಸುಮಲತಾ ಮೇಡಮ್, ಅದೇ ರೀತಿ ಸಭೆಯಲ್ಲಿ ಆಶೀನರಾಗಿರ್ತಕ್ಕಂಥ ನಮ್ಮ ಸ್ತ್ರೀ ಶಕ್ತಿ ಸಂಘದ NRLM ಮುಖ್ಯಸ್ಥರು ಮಮತಾ ಮೇಡಮ್ ಅವರು, ಎಲ್ಲೋ ಮುಂದೆ ಕಾಣ್ತಿಲ್ವಲ್ಲ, ಮುಂದೆ ಬನ್ನಿ ಮೇಡಮ್. ಮಮತಾ ಮೇಡಮ್ ಅವರು, ಅವ್ರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರು ಹಿಂದಿನಿಂದಲೂ ಸಹ ತುಂಬ ನಮಗೆಲ್ಲ ಸಹಕಾರವನ್ನು ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಮಧ್ಯೆ ಒಂಚೂರು ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಸಹಕಾರ, ಆದರೆ ಅವರು ಇದ್ದಾರೆ ತುಂಬ. ಅವ್ರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಪ್ರಬಳ್ಳಿ ಹೆಡ್ ಮಾಸ್ಟರ್ ಮೇಡಮ್ ಬಂದಿದ್ದಾರೆ. ಅವರು ಈ ಒಂದು ಸಭೆಗೆ ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಅವ್ರಿಗೆ, ಪ್ರಬಳ್ಳಿ ಹೆಡ್ ಮೇಡಮ್ಗೆ ನಮ್ಮ ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಲೈಬ್ರರಿ ನಾಗರಾಜು, ನಮ್ಮ ಕಾರ್ಯದರ್ಶಿಗಳು, ST ಅವರು, ಗ್ರಾಮ ಪಂಚಾಯತ್ ಸಿಬ್ಬಂದಿ, ಬಿಲ್ ಕಲೆಕ್ಟರ್, ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಎಫೆಕ್ಟ್ ಆಗ್ತಾ ಇದ್ದೀರಾ, ಹಾಕಿ ಇದ್ದೀರಾ. ನಿಮ್ಮೆಲ್ಲರಿಗೂ ಸಹ, ಎಲ್ಲ ನೀರು ಮಿತ್ರರಿಗೆ ಎಲ್ಲರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಮತ್ತು ಗ್ರಾಮಸ್ಥರು, ಸ್ತ್ರೀಶಕ್ತಿ ಸಂಘದ ಮಹಿಳಾ ಸಂಘದ ಸದಸ್ಯರು ಬಂದಿದ್ದಾರೆ. ನಿಮ್ಮ ಸಹಕಾರವೇ ನಮಗೆ ಬಹಳ ಮುಖ್ಯ. ಮತ್ತು ಅನೇಕ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ನಮ್ಮ ಗಂಗಾಧರಣ್ಣವರು ಮತ್ತು ಅನೇಕ ಎಲ್ಲ ನಮ್ಮ ಸದಸ್ಯರು, ಸಾರ್ವಜನಿಕರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಒಂದು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಅದೇ ರೀತಿ ಈ ದಿನ ನಮ್ಮ ಲೆಕ್ಕ ಪರಿಶೋಧನೆ ವಿಚಾರವಾಗಿ ಎಲ್ಲರಿಗೂ ಸ್ವಾಗತ ಕೋರಿದಂಥ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶಿವಾನಂದ್ ಅವ್ರಿಗೂ ಕೂಡ ನಮ್ಮ ಪರವಾಗಿ ಮತ್ತು ಎಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ ಕೋರ್ತಾ ಇದ್ದೀನಿ. ಈಗ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಧ್ಯಕ್ಷರು, ಮಾರ್ಗದರ್ಶಿ ಅಧಿಕಾರಿಗಳು ಹಾಗೂ ಎಲ್ಲ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ಈ ದೀಪ ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ದೀಪ ಹಚ್ಚಿದ ಮೇಲೆ ದೀಪ ಹಚ್ಚಿ ಫೋಟೋ ತಗೊಳ್ಳಿ ಸರಿ ಸೈನ್. ಹಿಂದೆ ನಿಂತಿರ್ತಕ್ಕಂಥ ಶಿವಣ್ಣ ಮುಂದೆ ಬಂದು ಕೂತ್ಕೊಳ್ಳಿ. ಬಿಸಿಲಲ್ಲಿ ಇರ್ತಕ್ಕಂಥ ಯಾರು ಬೇಡಿ, ಈ ಕಡೆ ಎಲ್ಲ ನೆರಳಿದೆ, ಚೇರ್ ಕಾಲಿದೆ, ದಯವಿಟ್ಟು ಬಿಸಿಲಲ್ಲಿ ಯಾರು ಕೂತ್ಕೋಬೇಡಿ. ಚೇರ್ ಕಾಲಿದೆ, ಮುಂದೆ ಬನ್ನಿ. ಹಿಂದೆ ಇರೋರು ನಮ್ಮ ನೌಕರುಗಳು ಯಾರು ಸಹ ಹಿಂದೆ ಮುಂದೆ ಚೇರಿದೆ ಕಳಿಸ್ಕೊಡಿ. ಈಗ ದೀಪವನ್ನ ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾರ್ಗದರ್ಶಿ ಅಧಿಕಾರಿಗಳು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ, ಈಗ ಕಾರ್ಯಕ್ರಮದ ಒಂದು ವಿಶೇಷತೆ, ಕಾರ್ಯಕ್ರಮದ ಒಂದು ಪ್ರಸ್ತಾವನೆ ನುಡಿಗಳು ಅಂತಂದ್ರೆ, ಮುಖ್ಯವಾಗಿ ಅವಲೇ ಹೇಳಿದ ರೀತಿಯಲ್ಲಿ ಸುಮಾರು 2007-8ರಿಂದ ಇರ್ತಕ್ಕಂಥ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಗತಿ ಮತ್ತು ಈ ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೌಲಭ್ಯ ಹಾಗೂ 15 ಹಣಕಾಸು 2 ಯೋಜನೆಗಳ ಸಂಬಂಧಪಟ್ಟಂತೆ ವಿವರವಾದಂತಹ ಒಂದು ಲೆಕ್ಕಪತ್ರ ಮಂಡನೆಯನ್ನ ನಮ್ಮ ಸಾಮಾಜಿಕ ಪರಿಶೀಲನಾ ತಂಡದವರು ಇಲ್ಲಿ ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ವೈಯಕ್ತಿಕ ಫಲಾನುಭವಿಗಳು ಸಹ ಸೇರ್ಕೊಂಡಿರ್ತೀರ. ಕೆಲವರು ವೈಯಕ್ತಿಕ ಸೌಲಭ್ಯವೂ ಸಹ ಸಿಕ್ಕಿರುತ್ತೆ, ಕೆಲವರಿಗೆ ಅದರಲ್ಲಿ ತಡವಾಗಿರುತ್ತೆ. ಅದು ಗೊತ್ತಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ತಡವಾಗಿರುತ್ತೆ. ಅವರು ಆತಂಕ ಪಡಬೇಕಾಗಿಲ್ಲ, ಮುಂದೆ ಅದಕ್ಕೆ ಸಲಹೆಗಳನ್ನು ನಾವು ಕೊಡ್ತೀವಿ. ಆ ಒಂದು ಮಂಡನೆಯನ್ನ, ಆ ಸಾಮಾಜಿಕ ಪರಿಶೋಧನೆಯ ಒಂದು ವರದಿಯನ್ನ, ವಿಸ್ತೃತ ವರದಿಯನ್ನ, ಆ ಪರಿಶೋಧನೆಯನ್ನ ಮಾಡಿರ್ತಕ್ಕಂಥ 5 ದಿನಗಳಿಂದ ಪರಿಶೋಧನೆಯನ್ನು ಮಾಡಿರ್ತಕ್ಕಂಥ ತಂಡದ ಒಂದು ಸದಸ್ಯರು ಅಥವಾ ಮುಖ್ಯಸ್ಥರು ಇಲ್ಲಿ ಮಂಡಿಸಲಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಆ ಒಂದು ವರದಿಯನ್ನ ಇಲ್ಲಿ ಕೇಳಬೇಕು ಅಂತ ನಾನು ಎಲ್ಲರಲ್ಲೂ ಸಹ ನಾನು ಕೋರಿಕೊಳ್ಳುತ್ತೇನೆ.
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀ ಮಂಗಳಮ್ಮ ಕರ್ತಿಮಯ್ಯನವರು ಅವರು ಈಗ ಸಭೆಗೆ ಬರ್ತಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಎಲ್ಲರೂ ಸಹ ಅವರಿಗೆ ಚಪ್ಪಾಳೆಯನ್ನು ತೊಟ್ಟೋದ್ರ ಮೂಲಕ ಸ್ವಾಗತವನ್ನು ಬಯಸಿ. ಮಂಗಳಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು. ಬನ್ನಿ, ಪರವಾಗಿಲ್ಲ, ಬನ್ನಿ, ಅಲ್ಲಿ ಹೋಗಿ ಇಲ್ಲ ಹೋಗಿ. ಬಿಸಿಲು ಆದರೆ ಇನ್ನು ಸ್ವಲ್ಪ ಈ ಕಡೆಗೆ ತಗೊಂತೀವಿ. ಮೇಡಮ್ ಇಲ್ಲಿ ಬನ್ನಿ. ಸ್ವಾಗತವನ್ನ ನಾ ಬಯಸ್ತಾ ಮತ್ತೆ ಈಗ ವರದಿಯ ಮಂಡನೆ ಮುಂದುವರಿಯುತ್ತೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾರ್ಗದರ್ಶಿ ಅಧಿಕಾರಿಗಳಾದ ಶ್ರೀಮತಿ ವೀಣಾ, ಸಹಾಯಕ ನಿರ್ದೇಶಕರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಗುಬ್ಬಿ ಇವರ ಅನುಪಸ್ಥಿತಿಯಲ್ಲಿ ಶ್ರೀ ಮುದುಕಪ್ಪ ಸರ್ ಅವರು, ಕಚೇರಿ ಅಧೀಕ್ಷಕರು ತಾಲೂಕು ಸಮಾಜ ಕಲ್ಯಾಣ ಗುಬ್ಬಿ ರವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸರ್ವ ಸದಸ್ಯರುಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಶಾಲಾ ಶಿಕ್ಷಕರು, ತಾಂತ್ರಿಕ ಸಹಾಯಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದು, ಇದರ ಜೊತೆಗೆ ದೀರ್ಘಕಾಲ ಬಾಳಿಕೆ ಬರುವಂತಹ ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವಂತಹದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಪಂಚಾಯತ್ ರಾಜ್ ಸಂಸ್ಥೆಗಳೆಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಬೇಡಿಕೆ ಹಾಗೂ 15 ದಿನಗಳೊಳಗಾಗಿ ಕೂಲಿಯನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ನಿರುದ್ಯೋಗ ಭತ್ಯೆ ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ವಿಳಂಬ ಕೂಲಿ ಪಾವತಿ ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಕುಂದುಕೊರತೆಗಳನ್ನು ಕಾಲ ಮಿತಿಯೊಳಗೆ ಪರಿಹರಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಗಾಯಗಳಾದಲ್ಲಿ ಅಥವಾ ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವಂಥ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು. ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವುದು. ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು. ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯಾಭಿವೃದ್ಧಿಯಾಗುವುದು ಹಾಗೂ ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವುದು. ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳನ್ನು ತಾವು ಅನುಷ್ಠಾನ ಮಾಡ್ಕೋಬಹುದು. ಕೋಳಿ ಶೆಡ್ ನಿರ್ಮಾಣಕ್ಕೆ 60,000 ರುಗಳನ್ನು ನಿಗದಿಪಡಿಸಲಾಗಿದೆ. ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿ ಶೆಡ್ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000 ರುಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ತೆಂಗು, ಮಾವು, ಸಪೋಟ, ಹಲಸು, ಎಲೆ ಅಂಬು, ಕರಿಬೇವು, ಗುಲಾಬಿ ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಕಲ್ಯಾಣ ಅಭಿವೃದ್ಧಿ, ಸಿಸಿ ರಸ್ತೆ, ಸಿಸಿ ಚರಂಡಿ, ಶಾಲಾ ಅಡುಗೆ ಕೋಣೆ ನಿರ್ಮಾಣ, ಶಾಲಾ ಕಾಂಪೌಂಡ್ ನಿರ್ಮಾಣ, ಶಾಲಾ ಸಮುದಾಯ ಕಾಮಗಾರಿ, ಗ್ರಾಮೀಣ ಸಂತೆ, ಈರುಳ್ಳಿ ಉಗ್ರಾಣ, ಸ್ಮಶಾನ ಅಭಿವೃದ್ಧಿ ಹೀಗೆ
ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ 1/4/2023ರಿಂದ 31/3/2024 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈ ಗ್ರಾಮ ಪಂಚಾಯಿತಿ ವತಿಯಿಂದ ಸಮುದಾಯ ಕಾಮಗಾರಿಗಳು 30, ವೈಯಕ್ತಿಕ ಕಾಮಗಾರಿಗಳು 177, ಒಟ್ಟು 207 ಕಾಮಗಾರಿಗಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿವೆ. ಈ 207 ಕಾಮಗಾರಿಗಳಿಗೆ ಆದಂತಹ ವೆಚ್ಚ 82,18,560. ಹಾಗೆ ಕೃಷಿ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 6,62,884. ತೋಟಗಾರಿಕಾ ಇಲಾಖೆಯಿಂದ 4 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳ ವೆಚ್ಚ 78,295. ಹಾಗೆ ಗ್ರಾಮ ಪಂಚಾಯಿತಿ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ಒಟ್ಟು ಈ ಅವಧಿಯಲ್ಲಿ 213 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಎಲ್ಲ ಕಾಮಗಾರಿಗಳ ಒಟ್ಟು ವೆಚ್ಚ 83,59,739 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 15/3/2025ರಿಂದ 19/3/2025ರವರೆಗೆ ಈ ಅನುಷ್ಠಾನಗೊಂಡಂಥ ಕಾಮಗಾರಿಗಳ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ, ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿ ಈ ಸಭೆಯಲ್ಲಿ ಮಂಡಿಸುವುದೇ ಈ ದಿನದ ಉದ್ದೇಶ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಂಥ ಪ್ರತಿ ಕಾಮಗಾರಿಗಳು, ಈ ಕಾಮಗಾರಿಗಳಿಗೆ ಆದಂತಹ ವೆಚ್ಚದ ವಿವರವನ್ನು ಮಂಡಿಸ್ತಾ ಇದ್ದೀನಿ. ಅಡಗೂರು ಗ್ರಾಮದ ಗೌರಮ್ಮ ಕೊಂ ಚಿಕ್ಕನರಸಯ್ಯನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ, ಕೂಲಿ ಮೊತ್ತ 2,212. ಅಡಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಡಗೂರು ಗ್ರಾಮದಲ್ಲಿ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿ ಘಟಕ ನಿರ್ಮಾಣ 1,57,535. ಅಡಗೂರು ಗ್ರಾಮದ ಹನುಮಂತಮ್ಮ ಕೊಂ ದೇವರಾಜುರವರ ವಸತಿ ನಿರ್ಮಾಣ 26,544. ಅಡಗೂರು ಗ್ರಾಮದ ಉಮೇಶ್ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 1,896. ಅಡಗೂರು ಗ್ರಾಮದ ಎಸ್.ಟಿ. ಮಂಜಣ್ಣನ ಮನೆಯಿಂದ ರಂಗದಾಮಯ್ಯನ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ, ಕೂಲಿ ಮೊತ್ತ 30,336. ಸಾಮಗ್ರಿ ಮೊತ್ತ 1,61,739. ಒಟ್ಟು 1,92,075. ಅಡಗೂರು ಗ್ರಾಮದ ಓಂಕಾರ ಮೂರ್ತಿ ಬಿನ್ ಬಸವರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಅಡಗೂರು ಗ್ರಾಮದ ಕರೆತಿಮ್ಮಯ್ಯ ಬಿನ್ ಮುದಲಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಅಡಗೂರು ಗ್ರಾಮದ ಗಂಗರಾಜು ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಅಡಗೂರು ಗ್ರಾಮದ ಚನ್ನಬಸವೇಗೌಡ ಬಿನ್ ಉಚ್ಚೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 1,580. ಅಡಗೂರು ಗ್ರಾಮದ ಚೇತನ್ ಬಾಬು ಬಿನ್ ಚನ್ನಬಸವೇಗೌಡರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಅಡಗೂರು ಗ್ರಾಮದ ಚೇತನ್ ಬಾಬು ಬಿನ್ ಚನ್ನಬಸವೇಗೌಡರ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 9,164. ಸಾಮಗ್ರಿ ಮೊತ್ತ 43,546. ಒಟ್ಟು 52,710. ಅಡಗೂರು ಗ್ರಾಮದ ತಿಪ್ಪಮ್ಮ ಕೊಂ ಚಿಕ್ಕತಿಮ್ಮಯ್ಯನವರ ವಸತಿ ನಿರ್ಮಾಣ 10,428. ಅಡಗೂರು ಗ್ರಾಮದ ತಿಮ್ಮಪ್ಪ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಅಡಗೂರು ಗ್ರಾಮದ ನಂದಿನಿ ಕೊಂ ಉಮೇಶ್ ಬಾಬುರವರ ಪೌಷ್ಟಿಕ ತೋಟ ನಿರ್ಮಾಣ 2,212. ಅಡಗೂರು ಗ್ರಾಮದ ನಂದಿನಿ ಕೊಂ ಉಮೇಶ್ ಬಾಬುರವರ ವಸತಿ ನಿರ್ಮಾಣ 8,216. ಅಡಗೂರು ಗ್ರಾಮದ ನಾಗರಾಜು ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಅಡಗೂರು ಗ್ರಾಮದ ಪಂಚಾಕ್ಷರಿ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಅಡಗೂರು ಗ್ರಾಮದ ಪದ್ಮಾ ಕೊಂ ದೊಡ್ಡೇಗೌಡರ ವಸತಿ ನಿರ್ಮಾಣ 9,796. ಅಡಗೂರು ಗ್ರಾಮದ ಪರಮೇಶ್ ಬಿನ್ ನಂಜುಂಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಅಡಗೂರು ಗ್ರಾಮದ ಪುಟ್ಟಮ್ಮ ಕೊಂ ಗಂಗಣ್ಣಾಚಾರ್ಯವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಅಡಗೂರು ಗ್ರಾಮದ ಪ್ರಸನ್ನ ಕುಮಾರ್ ಬಿನ್ ಪಂಚಾಕ್ಷರಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 948. ಅಡಗೂರು ಗ್ರಾಮದ ಬೋರಮ್ಮ ಕೊಂ ಚಿಕ್ಕಣ್ಣನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಅಡಗೂರು ಗ್ರಾಮದ ಮಂಗಳಮ್ಮ ಕೊಂ ಹನುಮಂತಯ್ಯನವರ ವಸತಿ ನಿರ್ಮಾಣ
9796. ಅಡಗೂರು ಗ್ರಾಮದ ಮಂಜುಳಾ ಕೋಂ ಅಡವೇಶಯ್ಯನವರ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 4424, ಸಾಮಗ್ರಿ ಮೊತ್ತ 10267, ಒಟ್ಟು 14691. ಅಡಗೂರು ಗ್ರಾಮದ ಮಲ್ಲಿಕಾರ್ಜುನ್ ಬಿನ್ ಈಶ್ವರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಅಡಗೂರು ಗ್ರಾಮದ ರತ್ನಮ್ಮ ಕೋಂ ಗಂಗಣ್ಣನವರ ವಸತಿ ನಿರ್ಮಾಣ 17696. ಅಡಗೂರು ಗ್ರಾಮದ ರಮೇಶ್ ಬಿನ್ ಪಾತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1896. ಅಡಗೂರು ಗ್ರಾಮದ ರಾಜಣ್ಣ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಅಡಗೂರು ಗ್ರಾಮದ ರಾಜೇಶ್ವರಿ ಕೋಂ ಗಂಗರಾಜುರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2212. ಅಡಗೂರು ಗ್ರಾಮದ ರಾಧಮ್ಮ ಕೋಂ ಗೋವಿಂದಪ್ಪನವರ ವಸತಿ ನಿರ್ಮಾಣ 27808. ಅಡಗೂರು ಗ್ರಾಮದ ರುದ್ರಾಣಮ್ಮ ಕೋಂ ಮುರುಗೇಶ್ ಆರಾಧ್ಯರವರ ವಸತಿ ನಿರ್ಮಾಣ 4424. ಅಡಗೂರು ಗ್ರಾಮದ ರೇಣುಕಯ್ಯ ಬಿನ್ ಲೇಟ್ ಪಾತಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 8848. ಅಡಗೂರು ಗ್ರಾಮದ ರೇಣುಕಯ್ಯನವರ ಮನೆಯಿಂದ ಎಸ್.ಟಿ. ಮಂಜಣ್ಣನ ಮನೆಯವರಿಗೆ ಸಿಸಿ ಚರಂಡಿ ನಿರ್ಮಾಣ, ಕೂಲಿ ಮೊತ್ತ 30,336, ಸಾಮಗ್ರಿ ಮೊತ್ತ 1,54,521, ಒಟ್ಟು 1,84,857. ಅಡಗೂರು ಗ್ರಾಮದ ಲಕ್ಷ್ಮಮ್ಮ ಕೋಂ ಶಂಕರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಅಡಗೂರು ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ಕರೇತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2212. ಅಡಗೂರು ಗ್ರಾಮದ ಲಲಿತಾ ಕೋಂ ಉಮೇಶ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಅಡಗೂರು ಗ್ರಾಮದ ವತ್ಸಲ ಕೋಂ ಕೃಷ್ಣಪ್ಪನವರ ವಸತಿ ನಿರ್ಮಾಣ 7584. ಅಡಗೂರು ಗ್ರಾಮದ ವೆಂಕಟಲಕ್ಷ್ಮಮ್ಮ ಕೋಂ ಲೇಟ್ ತಿಮ್ಮಯ್ಯನವರ ವಸತಿ ನಿರ್ಮಾಣ 6636. ಅಡಗೂರು ಗ್ರಾಮದ ಶಶಿಕಲಾ ಕೋಂ ಗಂಗಾಧರಯ್ಯನವರ ವಸತಿ ನಿರ್ಮಾಣ 26544. ಅಡಗೂರು ಗ್ರಾಮದ ಶಾಂತಮ್ಮ ಕೋಂ ಯಕಾಶಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2212. ಅಡಗೂರು ಗ್ರಾಮದ ಶಿವರುದ್ರಮ್ಮ ಕೋಂ ಲೇಟ್ ಶಿವಣ್ಣನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2212. ಅಡಗೂರು ಗ್ರಾಮದ ಶಿವಲಿಂಗಪ್ಪ ಬಿನ್ ಕರಿಬಸವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 26,544. ಅಡಗೂರು ಗ್ರಾಮದ ಶೇಖರಪ್ಪ ಬಿನ್ ಸಿದ್ದಲಿಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಅಡಗೂರು ಗ್ರಾಮದ ಶ್ರೀನಿವಾಸ್ ಬಿನ್ ಹನುಮಂತಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2212. ಅಡಗೂರು ಗ್ರಾಮದ ಸಿದ್ದಗಂಗಯ್ಯ ಬಿನ್ ಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಅಡಗೂರು ಗ್ರಾಮದ ಸದಾಶಿವಯ್ಯ ಬಿನ್ ಸಿದ್ದಲಿಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1264. ಅಡಗೂರು ಗ್ರಾಮದ ಸಿದ್ದಲಿಂಗಪ್ಪ ಕೋಂ ಶಂಕರಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2212. ಅಡಗೂರು ಗ್ರಾಮದ ಹೇಮಾವತಿ ಕೋಂ ಪುಟ್ಟಮಾದಯ್ಯನವರ ದನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 29,010. ಅಡಗೂರು ಗ್ರಾಮದ ಸಿದ್ದಗಂಗಮ್ಮ ಕೋಂ ಮುನಿಯಪ್ಪನವರ ದನದ ಶೆಡ್ ನಿರ್ಮಾಣ 3160. ಅಡಗೂರು ಗ್ರಾಮದ ಸುವರ್ಣಮ್ಮ ಕೋಂ ಜಗದೀಶ್ ಅವರ ದನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 6,986. ಲಕ್ಷ್ಮೀದೇವಮ್ಮ ವೈಫ್ ಆಫ್ ದೊಡ್ಡಕೆಂಪಯ್ಯ, ಧೂಳ್ನಹಳ್ಳಿ ಗ್ರಾಮ, ತೆಂಗಿನ ಸಸಿ ಕಾಮಗಾರಿ 17,696. ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಧೂಳ್ನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಶೌಚಾಲಯ ನಿರ್ಮಾಣ, ಸಾಮಗ್ರಿ ಮೊತ್ತ 1,14,687. ಧೂಳ್ನಹಳ್ಳಿ ಗ್ರಾಮದಲ್ಲಿ ಉದ್ಯಾನವನ ನಿರ್ಮಾಣ ಕಾಮಗಾರಿ, ಕೂಲಿ ಮೊತ್ತ 14,852, ಸಾಮಗ್ರಿ ಮೊತ್ತ 2,01,958, ಒಟ್ಟು 2,16,810. ಧೂಳ್ನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಹತ್ತಿರ ಅಡುಗೆ ಕೋಣೆ ನಿರ್ಮಾಣ, ಕೂಲಿ ಮೊತ್ತ 1,23,872, ಸಾಮಗ್ರಿ ಮೊತ್ತ 5,81,475, ಒಟ್ಟು 7,05,347. ಧೂಳ್ನಹಳ್ಳಿ ಗ್ರಾಮದಲ್ಲಿ ಕುಮಾರಯ್ಯನ ಜಮೀನಿನಿಂದ ಬಸಪ್ಪನ ಪಾಳ್ಯದ ಉದಯಕುಮಾರ್ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ, ಕೂಲಿ ಮೊತ್ತ 2,41,108, ಸಾಮಗ್ರಿ ಮೊತ್ತ 1,28,726, ಒಟ್ಟು 3,69,834. ಧೂಳ್ನಹಳ್ಳಿ ಗ್ರಾಮದ ಉಮಾಶಂಕರ್ ಬಿನ್ ಸಿದ್ದಲಿಂಗಪ್ಪನವರ ಉದಿಬದು ನಿರ್ಮಾಣ 948. ಧೂಳ್ನಹಳ್ಳಿ ಗ್ರಾಮದ ಉಮಾ ಕೋಂ ಷಣ್ಮುಖರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 1264. ಧೂಳನಹಳ್ಳಿ ಗ್ರಾಮದ ಕಮಲಮ್ಮ ಕೋಂ ನಟರಾಜುರವರ ದನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 10,542. ಧೂಳನಹಳ್ಳಿ ಗ್ರಾಮದ ಗೋವಿಂದರಾಜುರವರ ಜಮೀನಿನಿಂದ ಕನಕರಾಜು ಜಮೀನಿನವರೆಗೆ ಜಲ್ಲಿ ರಸ್ತೆ ಕಾಮಗಾರಿ, ಸಾಮಗ್ರಿ ಮೊತ್ತ 96,518.
ಶ್ರೀ ಜಯಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರಿಗೆ ಸಭೆಗೆ ಆಗಮಿಸಬೇಕು ಅಂತ ಎಲ್ಲ ಚಪ್ಪಾಳೆ ದೋಳನಹಳ್ಳಿ ಗ್ರಾಮದ ಗೋವಿಂದರಾಜ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 17,696. ದೋಳನಹಳ್ಳಿ ಗ್ರಾಮದ ಗೋವಿಂದರಾಜು ಬಿನ್ ವೆಂಕಟರಾಯಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ದೋಳನಹಳ್ಳಿ ಗ್ರಾಮದ ಚಿಕ್ಕೇಗೌಡ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಕೂಲಿ ಮೊತ್ತ 15,484, ಸಾಮಗ್ರಿ ಮೊತ್ತ 5,500, ಒಟ್ಟು 20,984. ದೋಳನಹಳ್ಳಿ ಗ್ರಾಮದ ಚೆನ್ನಬಸವಯ್ಯ ಬಿನ್ ಮಹಾಲಿಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ದೋಳನಹಳ್ಳಿ ಗ್ರಾಮದ ಜಯಣ್ಣ ಬಿನ್ ದೊಡ್ಡಲಿಂಗಪ್ಪನವರ ಬಚ್ಚಲಗುಂಡಿ ನಿರ್ಮಾಣ 4,424. ದೋಳನಹಳ್ಳಿ ಗ್ರಾಮದ ಡಾಂಬರ್ ರಸ್ತೆಯಿಂದ ರಳಿ ಮರದವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಸಾಮಗ್ರಿ ಮೊತ್ತ 1,02,957. ದೋಳನಹಳ್ಳಿ ಗ್ರಾಮದ ದೊಡ್ಡೇಗೌಡ ಬಿನ್ ಶಿವರಾಜಪ್ಪನವರ ಬಚ್ಚಲಗುಂಡಿ ನಿರ್ಮಾಣ ಕೂಲಿ ಮೊತ್ತ 4,424, ಸಾಮಗ್ರಿ ಮೊತ್ತ 5,728, ಒಟ್ಟು 10,152. ದೋಳನಹಳ್ಳಿ ಗ್ರಾಮದ ನಂದೀಶ್ ಬಿನ್ ಸಿದ್ದಲಿಂಗಪ್ಪನವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 9,164, ಸಾಮಗ್ರಿ ಮೊತ್ತ 45,343, ಒಟ್ಟು 54,507. ದೋಳನಹಳ್ಳಿ ಗ್ರಾಮದ ನಂದೀಶ್ ಬಿನ್ ಸಿದ್ದಲಿಂಗಪ್ಪನವರ ಬಚ್ಚಲಗುಂಡಿ ನಿರ್ಮಾಣ ಕೂಲಿ ಮೊತ್ತ 4,740, ಸಾಮಗ್ರಿ ಮೊತ್ತ 6,816, ಒಟ್ಟು 11,556. ದೋಳನಹಳ್ಳಿ ಗ್ರಾಮದ ನಂದೀಶ್ ಬಿನ್ ಸಿದ್ದಲಿಂಗಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ದೋಳನಹಳ್ಳಿ ಗ್ರಾಮದ ನಟರಾಜು ಬಿನ್ ಮಹಾಲಿಂಗಯ್ಯನವರ ಬಚ್ಚಲಗುಂಡಿ ನಿರ್ಮಾಣ 6,816. ದೋಳನಹಳ್ಳಿ ಗ್ರಾಮದ ಪ್ರಕಾಶ್ ಬಿನ್ ನಂಜುಂಡಯ್ಯನವರ ಬಚ್ಚಲಗುಂಡಿ ನಿರ್ಮಾಣ ಕೂಲಿ ಮೊತ್ತ 5,688, ಸಾಮಗ್ರಿ ಮೊತ್ತ 6,795, ಒಟ್ಟು 12,483. ದೋಳನಹಳ್ಳಿ ಗ್ರಾಮದ ಭಾನುಪ್ರಿಯ ಕೋಂ ಮನೋಜ್ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ದೋಳನಹಳ್ಳಿ ಗ್ರಾಮದ ಮಹದೇವಪ್ಪ ಬಿನ್ ಗುರುಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ದೋಳನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಬಸಪ್ಪನ ಪಾಳ್ಯದವರೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕೂಲಿ ಮೊತ್ತ 1,66,532, ಸಾಮಗ್ರಿ ಮೊತ್ತ 99,794, ಒಟ್ಟು 2,66,326. ದೋಳನಹಳ್ಳಿ ಗ್ರಾಮದ ಮೇಘನಾ ಕೋಂ ರುದ್ರೇಶ್ ರವರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 9,480, ಸಾಮಗ್ರಿ ಮೊತ್ತ 44,115, ಒಟ್ಟು 53,595. ದೋಳನಹಳ್ಳಿ ಗ್ರಾಮದ ರಂಗಪ್ಪ ಬಿನ್ ವೆಂಕಟರಾಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ದೋಳನಹಳ್ಳಿ ಗ್ರಾಮದ ರತ್ನಮ್ಮ ಕೋಂ ಗೋವಿಂದರಾಜುರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 632. ದೋಳನಹಳ್ಳಿ ಗ್ರಾಮದ ರಾಜಮ್ಮ ಕೋಂ ಕರಿಯಪ್ಪ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ದೋಳನಹಳ್ಳಿ ಗ್ರಾಮದ ರೇಣುಕಯ್ಯ ಬಿನ್ ಶಿವಣ್ಣನವರ ಬಚ್ಚಲಗುಂಡಿ ನಿರ್ಮಾಣ 4,424. ದೋಳನಹಳ್ಳಿ ಗ್ರಾಮದ ವಿನುತಾ ಕೋಂ ಲಲಿತ್ ಕಿರಣ್ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 1,264. ದೋಳನಹಳ್ಳಿ ಗ್ರಾಮದ ಶಶಿಕಲಾ ಕೋಂ ರಾಜಣ್ಣನವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ದೋಳನಹಳ್ಳಿ ಗ್ರಾಮದ ಶಶಿಕಲಾ ಕೋಂ ಲೇಟ್ ರಾಜಶೇಖರ್ ಅವರ ಬಚ್ಚಲಗುಂಡಿ ನಿರ್ಮಾಣ 5,372. ದೋಳನಹಳ್ಳಿ ಗ್ರಾಮದ ಶಾಲಾ ಮೈದಾನ ಅಭಿವೃದ್ಧಿ ನಿರ್ಮಾಣ 1,21,660. ದೋಳನಹಳ್ಳಿ ಗ್ರಾಮದ ಷಣ್ಮುಖ ಬಿನ್ ಸಿದ್ದರಾಮಣ್ಣನವರ ದನದ ಶೆಡ್ ನಿರ್ಮಾಣ 9,164. ದೋಳನಹಳ್ಳಿ ಗ್ರಾಮದ ಷಣ್ಮುಖ ಬಿನ್ ಸಿದ್ದರಾಮಣ್ಣನವರ ಬಚ್ಚಲಗುಂಡಿ ನಿರ್ಮಾಣ 4,740. ದೋಳನಹಳ್ಳಿ ಗ್ರಾಮದ ಸರ್ವೆ ನಂಬರ್ 5ರಲ್ಲಿ ನೆಡುತೋಪಿನಲ್ಲಿ ಕಂದಕ ಬದು ನಿರ್ಮಾಣ 2,26,888. ದೋಳನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಟೆನ್ನಿಸ್ ಕೋರ್ಟ್ ನಿರ್ಮಾಣ ಸಾಮಗ್ರಿ ಮೊತ್ತ 1,55,843. ದೋಳನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಕೋಂ ಬಸವರಾಜರವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ದೋಳನಹಳ್ಳಿ ಗ್ರಾಮದ ಸಿದ್ದಲಿಂಗಪ್ಪ ಬಿನ್ ಸೋಮಣ್ಣನವರ ಜಮೀನಿನಲ್ಲಿ ಬಾಳೆ ಸಸಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 31,600, ಸಾಮಗ್ರಿ ಮೊತ್ತ 11,550, ಒಟ್ಟು 43,150. ದೋಳನಹಳ್ಳಿ ಗ್ರಾಮದ ಸಿಹಿನೀರಿನ ಬಾವಿಯಿಂದ ಸುರೇಶ್ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ ಕೂಲಿ ಮೊತ್ತ 1,60,844, ಸಾಮಗ್ರಿ ಮೊತ್ತ 94,801, ಒಟ್ಟು 2,55,645. ದೋಳನಹಳ್ಳಿ ಗ್ರಾಮದ ಸೋಮಶೇಖರ್ ಬಿನ್ ಸಿದ್ದಲಿಂಗಪ್ಪನವರ ದನದ ಶೆಡ್ ನಿರ್ಮಾಣ
ಕೂಲಿ ಮೊತ್ತ 9,164, ಸಾಮಗ್ರಿ ಮೊತ್ತ 44,759, ಒಟ್ಟು 53,923. ಧೂಳನಹಳ್ಳಿ ಗ್ರಾಮದ ಸೋಮೇಶ ಬಿನ್ ಸಿದ್ದಲಿಂಗಪ್ಪನವರ ಬಚ್ಚಲಗುಂಡಿ ನಿರ್ಮಾಣ, ಕೂಲಿ ಮೊತ್ತ 4,740, ಸಾಮಗ್ರಿ ಮೊತ್ತ 6,816, ಒಟ್ಟು 11,556. ಧೂಳನಹಳ್ಳಿ ಗ್ರಾಮದ ಹನುಮಂತರಾಜು ಬಿನ್ ರಾಜಣ್ಣನವರ ದನದ ಶೆಡ್ ನಿರ್ಮಾಣ 10,112. ಕಳ್ಳಿಪಳ್ಯ ಗ್ರಾಮದ ಅಂಗನವಾಡಿ ಶೌಚಾಲಯ ನಿರ್ಮಾಣ ಕಾಮಗಾರಿ 33,496. ಕಳ್ಳಿಪಳ್ಯ ಗ್ರಾಮದ ಮಹದೇವಮ್ಮ ವೈಫ್ ಆಫ್ ಗೋವಿಂದಪ್ಪನವರ ದನದ ಶೆಡ್ ನಿರ್ಮಾಣ 11,060. ಕಳ್ಳಿಪಳ್ಯ ಗ್ರಾಮದ ಗೋವಿಂದಪ್ಪ ಬಿನ್ ಕದರೇಗೌಡರ ಬಚ್ಚಲಗುಂಡಿ ನಿರ್ಮಾಣ, ಸಾಮಗ್ರಿ ಮೊತ್ತ 7,058. ಕಳ್ಳಿಪಳ್ಯ ಗ್ರಾಮದ ಗೋವಿಂದಪ್ಪ ಬಿನ್ ಕದರೇಗೌಡರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಕಳ್ಳಿಪಳ್ಯ ಗ್ರಾಮದ ಚಂದ್ರಶೇಖರ್ ಬಿನ್ ನಾರಾಯಣಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಕಳ್ಳಿಪಳ್ಯ ಗ್ರಾಮದ ತ್ರಿವೇಣಿ ಕೊಂ ಸತ್ಯನಾರಾಯಣವರ ಮನೆ ಹತ್ತಿರ ಕೈತೋಟ ನಿರ್ಮಾಣ 2,212. ಕಳ್ಳಿಪಳ್ಯ ಗ್ರಾಮದ ತ್ರಿವೇಣಿ ಕೊಂ ಸತ್ಯನಾರಾಯಣರವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಕಳ್ಳಿಪಳ್ಯ ಗ್ರಾಮದ ನಂಜಾಮಣಿ ಕೊಂ ಗೋವಿಂದರಾಜುರವರ ವಸತಿ ನಿರ್ಮಾಣ 9,796. ಕಳ್ಳಿಪಳ್ಯ ಗ್ರಾಮದ ಪದ್ಮಾ ಕೋಂ ವರದರಾಜುರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಕಳ್ಳಿಪಳ್ಯ ಗ್ರಾಮದ ಮೋಹನ್ ಕುಮಾರ್ ಬಿನ್ ಗೋವಿಂದಪ್ಪರವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಕಳ್ಳಿಪಳ್ಯ ಗ್ರಾಮದ ಸರ್ಕಾರಿ ಶಾಲೆ ಹತ್ತಿರ ಟೆನ್ನಿಸ್ ಕೋರ್ಟ್ ನಿರ್ಮಾಣ 58,460. ತುಮಕೂರ್ನವರು ಇಲ್ಲಿಗೆ ಬರಲ್ಲ. ಕಳ್ಳಿಪಳ್ಯ ಗ್ರಾಮದ ಚಂದ್ರಶೇಖರ್ ಬಿನ್ ನಾರಾಯಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಕಳ್ಳಿಪಳ್ಯ ಗ್ರಾಮದ ಲಕ್ಕಮ್ಮ ಕೋಂ ಕದರೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 12,324. ಕಳ್ಳಿಪಳ್ಯ ಗ್ರಾಮದ ಸುವರ್ಣ ಬಿನ್ ಗಂಗಣ್ಣನವರ ವಸತಿ ನಿರ್ಮಾಣ 8,848. ಕೋಡಿತೋಟ ಗ್ರಾಮದ ಆನಂದ್ ಬಿನ್ ನಾರಾಯಣಪ್ಪನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 8,848, ಸಾಮಗ್ರಿ ಮೊತ್ತ 9,823, ಒಟ್ಟು 18,671. ಕೋಡಿಪಳ್ಯ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ಪುಟ್ಟಯ್ಯನವರ ದನದ ಶೆಡ್ ನಿರ್ಮಾಣ 2,528. ಕೋಡಿಪಳ್ಯ ಗ್ರಾಮದ ಹೇಮಲತಾ ಕೋಂ ಕಿರಣ್ ಕುಮಾರ್ ಅವರ ವಸತಿ ನಿರ್ಮಾಣ 15,484. ಕೋಡಿತೋಟ ಗ್ರಾಮದ ಸತ್ತಿಗಮ್ಮ ಕೋಂ ದೊಡ್ಡ ಕೆಂಪಣ್ಣನವರ ವಸತಿ ನಿರ್ಮಾಣ 1,896. ಪ್ರಭುನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಲಕ್ದಾಸೇಗೌಡರ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 11,060, ಸಾಮಗ್ರಿ ಮೊತ್ತ 43,121, ಒಟ್ಟು 54,181. ವಿಮಲಾ ವೈಫ್ ಆಫ್ ಶಿವಕುಮಾರ್, ಪ್ರಭುನಹಳ್ಳಿ ಗ್ರಾಮ, ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 11,060, ಸಾಮಗ್ರಿ ಮೊತ್ತ 44,015, ಒಟ್ಟು 55,075. ಪ್ರಭುನಹಳ್ಳಿ ಗ್ರಾಮದ ಚಂದ್ರಮ್ಮ ಕುಂ ಶಿವಣ್ಣನವರ ಜಮೀನಿನಲ್ಲಿ ಬಾಳೆ ಸಸಿ ಕಾಮಗಾರಿ 50,876. ಪ್ರಭುವನಹಳ್ಳಿ ಗ್ರಾಮದ ರಾಘವೇಂದ್ರ ಮನೆಯಿಂದ ಮಂಜಣ್ಣನವರ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ, ಕೂಲಿ ಮೊತ್ತ 1,12,812, ಸಾಮಗ್ರಿ ಮೊತ್ತ 1,35,036, ಒಟ್ಟು 2,47,848. ದಯವಿಟ್ಟು ಯಾರು ಹೋಗ್ಬೇಡಿ, ಉಪಹಾರ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಅದರಿಂದ ಇನ್ನು ಸ್ವಲ್ಪ ಅದರಲ್ಲಿ ಸಭೆ ಮುಗಿಯುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಇದ್ದು ಎಲ್ಲವನ್ನೂ ಸಹ ಕೇಳಿಸ್ಕೊಂಡು ನಿಮಗೆ ಕ್ಲಾರಿಫಿಕೇಶನ್ ಮಾಡಿಕೊಂಡು ಉಪಹಾರವನ್ನು ಮಾಡಿಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡ್ರಿ. ಯಾರು ಹೋಗ್ಬೇಡಿ. ಪ್ರಭುನಹಳ್ಳಿ ಗ್ರಾಮದ ಉಮೇಶ್ ಬಿನ್ ಬಸವರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 1,580. ಪ್ರಭುನಹಳ್ಳಿ ಗ್ರಾಮದ ಕುಮಾರಯ್ಯನ ಜಮೀನಿನಿಂದ ಬಸಪ್ಪನಪಾಳ್ಯದವರೆಗೆ ಜಲ್ಲಿ ರಸ್ತೆ ಕಾಮಗಾರಿ, ಕೂಲಿ ಮೊತ್ತ 1,63,688, ಸಾಮಗ್ರಿ ಮೊತ್ತ 1,01,961, ಒಟ್ಟು 2,65,649. ಪ್ರಭುನಹಳ್ಳಿ ಗ್ರಾಮದ ಗಂಗಾಣಮ್ಮ ಕೋಂ ಸಿದ್ದಗಂಗಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ಜಯಮ್ಮ ಕೋಂ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ತೋಪಯ್ಯ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಪ್ರಭುವನಹಳ್ಳಿ ಗ್ರಾಮದ ನೇತ್ರಾವತಿ ಕೋಂ ದಯಾನಂದ್ರವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 25,790. ಪ್ರಭುವನಹಳ್ಳಿ ಗ್ರಾಮದ ಪದ್ಮಾ ಕೋಂ ಜಗದೀಶ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ಪುಟ್ಟಮ್ಮ ಕೋಂ ಮಹದೇವಯ್ಯನವರ ವಸತಿ ನಿರ್ಮಾಣ 21,172. ಪ್ರಭುವನಹಳ್ಳಿ ಗ್ರಾಮದ ಮಂಗಳಮ್ಮ ಕೋಂ ಭದ್ರಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ
2212 ಪ್ರಭುವನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಬಸವರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಭದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ಮಂಜುಳಾ ಮುರಳೀಧರ್ ಅವರ ವಸತಿ ನಿರ್ಮಾಣ 17,696. ಹಂಗೆ ಫೋಟೋ ತಕ್ಕಂತ ಪ್ರಭುವನಹಳ್ಳಿ ಗ್ರಾಮದ ಮಹದೇವಯ್ಯ ಬಿನ್ ದೊಡ್ಡ ಹುಚ್ಚಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಪ್ರಭುವನಹಳ್ಳಿ ಗ್ರಾಮದ ಮಹೇಶ್ ಬಿನ್ ತಿಮ್ಮೇಗೌಡರ ದನದ ಶೆಡ್ ನಿರ್ಮಾಣ ಕೂಲಿ ಮೊತ್ತ 9,164, ಸಾಮಗ್ರಿ ಮೊತ್ತ 44,759, ಒಟ್ಟು 53,923. ಪ್ರಭುವನಹಳ್ಳಿ ಗ್ರಾಮದ ಮೋಹನ್ ಬಿನ್ ನರಸಿಂಹಮೂರ್ತಿರವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ರಮೇಶ ಬಿನ್ ಉದಯಕುಮಾರ್ ರವರ ಜಮೀನಿನಲ್ಲಿ ಬಾಳೆ ಸಸಿ ಕಾಮಗಾರಿ ಕೂಲಿ ಮೊತ್ತ 30,968, ಸಾಮಗ್ರಿ ಮೊತ್ತ 11,750, ಒಟ್ಟು 42,718. ಪ್ರಭುವನಹಳ್ಳಿ ಗ್ರಾಮದ ರವೀಶಾ ಬಿನ್ ಭದ್ರಯ್ಯನವರ ದನದ ಶೆಡ್ ನಿರ್ಮಾಣ 9,164. ಪ್ರಭುವನಹಳ್ಳಿ ಗ್ರಾಮದ ರಾಜೇಶ್ವರಿ ಜಯಣ್ಣನವರ ದನದ ಶೆಡ್ ನಿರ್ಮಾಣ 9,164. ಪ್ರಭುವನಹಳ್ಳಿ ಗ್ರಾಮದ ರುದ್ರೇಶ ಬಿನ್ ಭದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಪ್ರಭುವನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಲಿಂಗಪ್ಪನವರ ವಸತಿ ನಿರ್ಮಾಣ 15,484. ಪ್ರಭುವನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಸಿದ್ದರಾಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ಲಲಿತಮ್ಮ ಲಕ್ಷ್ಮಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ಲೇಪಾಕ್ಷಿ ರಾಜುರವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ವಡ್ಡರಕಟ್ಟೆಯಿಂದ ರಂಗಣ್ಣನ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 13,272. ಪ್ರಭುವನಹಳ್ಳಿ ಗ್ರಾಮದ ವರಲಕ್ಷ್ಮಮ್ಮ ಗುರುಲಿಂಗಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ವಿಜಯಕುಮಾರಿ ಕೆಂಚಪ್ಪನವರ ಬಚ್ಚಲಗುಂಡಿ ನಿರ್ಮಾಣ 4,440. ಪ್ರಭುವನಹಳ್ಳಿ ಗ್ರಾಮದ ವೀರಭದ್ರಯ್ಯ ಶಿವರುದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 24,016. ಪ್ರಭುವನಹಳ್ಳಿ ಗ್ರಾಮದ ಶಿವಗಂಗಯ್ಯ ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 15,580. ಪ್ರಭುವನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ದಾರಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ಮಾದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ಶೇಷಾಚಲಯ್ಯ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ಲಕ್ಷ್ಮೀ ಮಂಜುನಾಥ್ ರವರ ದನದ ಶೆಡ್ ನಿರ್ಮಾಣ 9,796. ಪ್ರಭುವನಹಳ್ಳಿ ಗ್ರಾಮದ ಶ್ರೀರಂಗಪ್ಪ ಬಿನ್ ಮಾದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 1,58,316, ಸಾಮಗ್ರಿ ಮೊತ್ತ 4,40,47,767, ಒಟ್ಟು 5,99,083. ಪ್ರಭುವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 45,504. ಪ್ರಭುವನಹಳ್ಳಿ ಗ್ರಾಮದ ಸಾಕಮ್ಮ ಲಕ್ಷ್ಮಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 8,848. ಪ್ರಭುವನಹಳ್ಳಿ ಗ್ರಾಮದ ಸಿದ್ದಗಂಗಯ್ಯ ಬಿನ್ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಪ್ರಭುವನಹಳ್ಳಿ ಗ್ರಾಮದ ಸಿದ್ದಮ್ಮ ಹುಚ್ಚಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಗ್ರಾಮದ ಸಿದ್ದರಾಮಯ್ಯ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಪ್ರಭುವನಹಳ್ಳಿ ಗ್ರಾಮದಲ್ಲಿ ಬಿಳುಕಲ್ ಬಾರೆ ಸರ್ಕಾರಿ ಶಾಲೆಯ ಹತ್ತಿರ ಶೌಚಾಲಯ ನಿರ್ಮಾಣ 35,392. ಪ್ರಭುವನಹಳ್ಳಿ ಗ್ರಾಮದ ಜಯಮ್ಮ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಮಜರೆ ಕೋಡಿಪಾಳ್ಯ ಗ್ರಾಮದ ಗಂಗಾಮಣಿ ಬಸವರಾಜರವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಪ್ರಭುವನಹಳ್ಳಿ ಮಜರೆ ಕೋಡಿಪಾಳ್ಯ ಗ್ರಾಮದ ರಾಧಾಮಣಿ ಸಿದ್ದಯ್ಯನವರ ವಸತಿ ನಿರ್ಮಾಣ 14,220. ಪ್ರಭುವನಹಳ್ಳಿ ಮಜರೆ ಕೋಡಿಪಾಳ್ಯ ಗ್ರಾಮದ ಲಕ್ಷ್ಮಮ್ಮ ರಂಗನಾಥಯ್ಯನವರ ವಸತಿ ನಿರ್ಮಾಣ 13,272. ಪ್ರಭುವನಹಳ್ಳಿ ಲಕ್ಷ್ಮೀನಗರ SC ಕಾಲೋನಿ ರಸ್ತೆ ಪಕ್ಕ ರಸ್ತೆ ಅಭಿವೃದ್ಧಿ ಹಾಗೂ ಸೇತುವೆ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 2,05,400, ಸಾಮಗ್ರಿ ಮೊತ್ತ 1,66,831, ಒಟ್ಟು 3,72,231. ಪ್ರಭುವನಹಳ್ಳಿ ಗ್ರಾಮದ ಶಿವಮ್ಮ ಕಾಂತರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ 1,580. ಪ್ರಭುವನಹಳ್ಳಿ ಸರ್ಕಾರಿ ಶಾಲೆ ಆಟದ ಮೈದಾನ ಟೆನ್ನಿಸ್ ಕೋರ್ಟ್ ನಿರ್ಮಾಣ 28,756. ಪ್ರಭುವನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಲಕ್ಕದಾಸೇಗೌಡರ ಬಚ್ಚಲಗುಂಡಿ ನಿರ್ಮಾಣ ಕೂಲಿ ಮೊತ್ತ 4,740, ಸಾಮಗ್ರಿ ಮೊತ್ತ 5,218, ಒಟ್ಟು 9,958.
ಪ್ರಭುವನಹಳ್ಳಿ ಗ್ರಾಮದ ಪದ್ಮಾಕುಂ ಜಗದೀಶ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಬಸವಯ್ಯನಪಳ್ಯದ ಗ್ರಾಮದ ಲಿಂಗರಾಜ ಬಿನ್ ಈರಮಾದಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 28,035. ಬಸ್ತಿಕಟ್ಟೆ ಕಾವಲ್ ಗ್ರಾಮದ ಸೌಭಾಗ್ಯ ಕೊಂ ಉಚ್ಚೇಗೌಡರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 8,848. ಬಿಳಿಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣಕ್ಕೆ ಗೋಡೆ ನಿರ್ಮಾಣ ಕಾಮಗಾರಿ, ಕೂಲಿ ಮೊತ್ತ 73,944. ಸಾಮಗ್ರಿ ಮೊತ್ತ 1,73,472. ಒಟ್ಟು 2,47,416. ಬಿಳಿಗೆರೆ ಕೆರೆ ಏರಿ ಮೇಲಿನ ಜಂಗಲ್ ಮತ್ತು ನಾಲಾ ಅಭಿವೃದ್ಧಿ ಕಾಮಗಾರಿ 2,59,436. ಬಿಳಿಗೆರೆ ಗ್ರಾಮದ HBS ಶಾಲೆ ಹತ್ತಿರ ಟೆನ್ನಿಸ್ ಕೋರ್ಟ್ ನಿರ್ಮಾಣ 97,012. ಬಿಳಿಗೆರೆ ಗ್ರಾಮದ ಕಮಲಮ್ಮ ಕೊಂ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಬಿಳಿಗೆರೆ ಗ್ರಾಮದ ಗೀತಾ ಕೊಂ ನಿರಂಜನ್ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಬಿಳಿಗೆರೆ ಗ್ರಾಮದ ಜಯಮ್ಮ ಕೊಂ ರಾಮಕೃಷ್ಣಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಬಿಳಿಗೆರೆ ಗ್ರಾಮದ ಜಯಲಕ್ಷ್ಮಮ್ಮ ಕೊಂ ನಲ್ಲೂರಯ್ಯನವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಬಿಳಿಗೆರೆ ಗ್ರಾಮದ ನಾಗಮ್ಮ ಕೊಂ ಕೋಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಬಿಳಿಗೆರೆ ಗ್ರಾಮದ ನಾಗರಾಜು ಬಿನ್ ನಿಂಗನಾಯಕನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಬಿಳಿಗೆರೆ ಗ್ರಾಮದ ಮಂಗಳ ಕೊಂ ಮಹಾಲಿಂಗಯ್ಯನವರ ವಸತಿ ನಿರ್ಮಾಣ 2,844. ಬಿಳಿಗೆರೆ ಗ್ರಾಮದ ರತ್ನಮ್ಮ ಕೊಂ ಶಿವಣ್ಣ ರವರ ವಸತಿ ನಿರ್ಮಾಣ 10,428. ಬಿಳಿಗೆರೆ ಗ್ರಾಮದ ರಾಮಣ್ಣ ಬಿನ್ ನಲ್ಲೂರಯ್ಯನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 9,164. ಬಿಳಿಗೆರೆ ಗ್ರಾಮದ ರುಕ್ಮಿಣಿ ಕೊಂ ನಾರಾಯಣಸ್ವಾಮಿ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಬಿಳಿಗೆರೆ ಗ್ರಾಮದ ರುಕ್ಮಿಣಿ ಕೊಂ ನಾರಾಯಣಸ್ವಾಮಿ ರವರ ವಸತಿ ನಿರ್ಮಾಣ 27,808. ಬಿಳಿಗೆರೆ ಗ್ರಾಮದ ಲಲಿತಾ ಕೊಂ ನಾಗರಾಜು ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 1,896. ಬಿಳಿಗೆರೆ ಗ್ರಾಮದ ಲಲಿತಾ ಕೊಂ ನಾಗರಾಜು ರವರ ವಸತಿ ನಿರ್ಮಾಣ 21,804. ಬಿಳಿಗೆರೆ ಗ್ರಾಮದ ವಿಜಯ ಕೊಂ ಪ್ರಕಾಶ್ ರವರ ಪೌಷ್ಟಿಕ ಕೈತೋಟ ನಿರ್ಮಾಣ 316. ಬಿಳಿಗೆರೆ ಗ್ರಾಮದ ಶುಭಾ ಕೊಂ ಬಸವರಾಜು ರವರ ವಸತಿ ನಿರ್ಮಾಣ 15,484. ಬಿಳಿಗೆರೆ ಗ್ರಾಮದ ನಿಂಗಮ್ಮ ಕೊಂ ರಂಗರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಬಿಳಿಗೆರೆ ಗ್ರಾಮದ ಮುದ್ದರಂಗಯ್ಯ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಸಿಂಗೋನಹಳ್ಳಿ ಗ್ರಾಮದ ಕೆರೆ ಪಕ್ಕದಲ್ಲಿ ಜಲ್ಲಿ ರಸ್ತೆ ಕಾಮಗಾರಿ 86,900. ಸಿಂಗೋನಹಳ್ಳಿ ಗ್ರಾಮದ ಚಂದ್ರಕಲಾ ಕೊಂ ನಾಗರಾಜು ರವರ ವಸತಿ ನಿರ್ಮಾಣ 16,432. ಸಿಂಗೋನಹಳ್ಳಿ ಗ್ರಾಮದ ಪದ್ಮಾ ಕೊಂ ನಟರಾಜು ರವರ ವಸತಿ ನಿರ್ಮಾಣ 6,952. ಸಿಂಗೋನಹಳ್ಳಿ ಗ್ರಾಮದ ಮಲ್ಲಿಕಾ ಕೊಂ ಚಿಕ್ಕರಂಗಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ನಿರ್ಮಾಣ 2,212. ಸಿಂಗೋನಹಳ್ಳಿ ಗ್ರಾಮದ ಮಹಾಲಕ್ಷ್ಮಮ್ಮ ಕೊಂ ಲಕ್ಷ್ಮಣರವರ ವಸತಿ ನಿರ್ಮಾಣ 14,220. ಸಿಂಗೋನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಟೆನ್ನಿಸ್ ಕೋರ್ಟ್ ನಿರ್ಮಾಣ, ಕೂಲಿ ಮೊತ್ತ 1,11,864. ಸಾಮಗ್ರಿ ಮೊತ್ತ 3,50,731. ಒಟ್ಟು 4,62,595. ಸಿಂಗೋನಹಳ್ಳಿ ಗ್ರಾಮದ HBS ಸರ್ಕಾರಿ ಶಾಲೆ ಹತ್ತಿರ ಕಾಂಪೌಂಡ್ ನಿರ್ಮಾಣ, ಕೂಲಿ ಮೊತ್ತ 1,12,496. ಸಾಮಗ್ರಿ ಮೊತ್ತ 4,30,100. ಒಟ್ಟು 5,42,596. ಸಿಂಗೋನಹಳ್ಳಿ ಮನಿಸ್ವಾಮಯ್ಯ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಹಳೆಗುಬ್ಬಿ ಗ್ರಾಮದ ದಿವ್ಯಶ್ರೀ ಕೊಂ ತಿಮ್ಮಪ್ಪರವರ ವಸತಿ ನಿರ್ಮಾಣ 27,808. ಹಳೆಗುಬ್ಬಿ ಗ್ರಾಮದ ಶಿವಕುಮಾರ್ ಬಿನ್ ಸಂಗಪ್ಪನವರ ಜಮೀನಿನಲ್ಲಿ ಮೇಕೆ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 29,924. ಹಳೆಗುಬ್ಬಿ ಮಜರೆ ಕೋಳಿತೋಟ ಗ್ರಾಮದ ತ್ರಿವೇಣಿ ಕೊಂ ನರಸಿಂಹಯ್ಯನವರ ವಸತಿ ನಿರ್ಮಾಣ 13,272. ಹಳೆಗುಬ್ಬಿ ಮಜರೆ ಕೋಡಿಹಳ್ಳಿ ಗ್ರಾಮದ ಸರಸ್ವತಿ ಕೊಂ ಜಯರಾಮಯ್ಯರವರ ವಸತಿ ನಿರ್ಮಾಣ 27,808. ಹಳೆಗುಬ್ಬಿ ರಾಜಣ್ಣ ಬಿನ್ ಕೆಂಪಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 13,904. ಹಳೆಗುಬ್ಬಿ ಗ್ರಾಮದ ನಾಗರಾಜು ಬಿನ್ ನಂಜಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 6,004. ಹೊಸಪಾಳ್ಯ ಗ್ರಾಮದ ಗುರುಪ್ರಕಾಶ್ ಬಿನ್ ಸೀತಾರಾಮಯ್ಯನವರ ಜನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 29,236. ಹೊಸಪಾಳ್ಯ ಗ್ರಾಮದ ನರಸಿಂಹಮೂರ್ತಿ ಬಿನ್ ರಾಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 948. ಹೊಸಪಾಳ್ಯ ಗ್ರಾಮದ ಮೂಡ್ಲಪ್ಪ ಬಿನ್ ದೊಡ್ಡೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 632. ಹೊಸಪಾಳ್ಯ ಗ್ರಾಮದ ಶಿವಕುಮಾರ್ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಹೊಸಪಾಳ್ಯ ಗ್ರಾಮದ ಸಿದ್ದೇಗೌಡ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ಹೊಸಪಾಳ್ಯ ದೇವರಾಜು ಮನೆಯಿಂದ ಜಯಶೀಲ ಮನೆಯವರೆಗೆ ಬಸಿ ಕಾಲುವೆ ನಿರ್ಮಾಣ,
ಸಾಮಗ್ರಿ ಮೊತ್ತ 25,268. ಇವಿಷ್ಟು ಕಾಮಗಾರಿಗಳು ಗ್ರಾಮ ಪಂಚಾಯಿತಿ ವತಿಯಿಂದ ಅನುಷ್ಠಾನಗೊಂಡಂಥ ಕಾಮಗಾರಿಗಳು. ಈ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆ ಇದ್ದರೆ ಇಲ್ಲಿ ಸಭೆಯಲ್ಲಿ ತಿಳಿಸಬಹುದು. ಹಾಗೆ ತೋಟಗಾರಿಕಾ ಇಲಾಖೆಯಿಂದ 4 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಹಟ್ಟಮ್ಮ ವೈಫ್ ಆಫ್ ಕರೆಯ ತೆಂಗಿನ ಸಸಿ ಕಾಮಗಾರಿ ಹಳೆಗುಬ್ಬಿ ಗ್ರಾಮ 3,000 ಕೂಲಿ ಮೊತ್ತ 17,380, ಸಾಮಗ್ರಿ ಮೊತ್ತ 3,750, ಒಟ್ಟು 21,130. ಸಣ್ಣರಂಗಯ್ಯ ಸಣ್ಣ ಸಂಜೀವಯ್ಯ ತೆಂಗಿನ ಸಸಿ ಕಾಮಗಾರಿ ಹಳೆಗುಬ್ಬಿ ಗ್ರಾಮ 16,047. ದೊಡ್ಡಯ್ಯ ಸಣ್ಣ ದೊಡ್ಡಯ್ಯ ತೆಂಗಿನ ಸಸಿ ಕಾಮಗಾರಿ ಬಸ್ತಿ ಕಟ್ಟೆಕಾವಲ್ ಗ್ರಾಮ 32,864. ತೊಳಸಮ್ಮ ವೈಫ್ ಆಫ್ ನರಸಿಂಹಮೂರ್ತಿ ತೆಂಗಿನ ಸಸಿ ಕಾಮಗಾರಿ ಹಳೆಗುಬ್ಬಿ ಗ್ರಾಮ 8,254. ಹಾಗೆ ಕೃಷಿ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಆನಂದ್ ಬಿನ್ ಲೇಟ್ ಮಲ್ಲಯ್ಯ ಪ್ರಭುನಹಳ್ಳಿ ಗ್ರಾಮ ಕಂದಕಬದು ನಿರ್ಮಾಣ 31,600. ಮಂಜುನಾಥ್ ಬಿನ್ ಕೋಡಿರಂಗಯ್ಯ ಹಳೆಗುಬ್ಬಿ ಗ್ರಾಮ ಕಂದಕಬದು ನಿರ್ಮಾಣ 31,284. ಕಾಮಗಾರಿ ಸ್ಥಳ ಪರಿಶೀಲನೆ, ಕಾಮಗಾರಿಗಳ ಕಡತ ಪರಿಶೀಲನೆ ಹಾಗೂ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದಂಥ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಕಾಮಗಾರಿ ಸ್ಥಳ ಪರಿಶೀಲನೆಯಲ್ಲಿ ಕಾಮಗಾರಿ ನಿರ್ವಹಿಸದೆ ಹಣ ಪಾವತಿಸಿರುವುದು ಕಂಡುಬಂದಿದೆ. 6 ಕಾಮಗಾರಿಗಳು ಕಂಡುಬಂದಿವೆ. ಅಡಗೂರು ಗ್ರಾಮದ ನಾಗರಾಜು ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕೂಲಿ ಮೊತ್ತ 632. ಅಡಗೂರು ಗ್ರಾಮದ ಶಂಕರಪ್ಪ ಬಿನ್ ಸಿದ್ದಲಿಂಗಪ್ಪನವರ ಜಮೀನಿನಲ್ಲಿ ಉದಿಬದು ನಿರ್ಮಾಣ 632. ಪ್ರಭುವನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಬುದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 948. ಪ್ರಭುವನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ದಾರಯ್ಯನವರ ಜಮೀನಿನಲ್ಲಿ ಕಂದಕಬದು ನಿರ್ಮಾಣ 948. ಹೊಸಪಳ್ಳಿ ಗ್ರಾಮದ ಶಿವಕುಮಾರ್ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಹೊಸಪಳ್ಳಿ ಗ್ರಾಮದ ಸಿದ್ದೇಗೌಡ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ಈ 6 ಕಾಮಗಾರಿಗಳ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಿರ್ವಹಿಸದೆ ಹಣ ಪಾವತಿಸಿರುವುದು ಕಂಡುಬಂದಿದೆ. ಆದ್ದರಿಂದ ಈ 6 ಕಾಮಗಾರಿಗಳ ಒಟ್ಟು ವೆಚ್ಚ 6,320 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ 15ನೇ ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ನೀವು ಬಂದಿದ್ದೀರಾ? ಬಸ್ಸಿಗೆ ಬಂದ್ರೆ ನಡ್ಕೊಂಬಂದ್ರ? ಯಾರು ಇದೇವರ ನಿಮ್ಮದು? ಯಾರು ದಿನಾರು? 1/4/2023ಕ್ಕೆ ಪ್ರಾರಂಭಿಕ ಶುಲ್ಕ 25,36,800. ಬಿಡುಗಡೆಯಾದ ಅನುದಾನ 21,86,788. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 52,574. ಒಟ್ಟು ಅನುದಾನ 48,03,799. ಒಟ್ಟು ಖರ್ಚು 38,90,108. 31/3/2024ಕ್ಕೆ ಅಂತಿಮ ಶುಲ್ಕ 9,13,691. ಕೃಷಿ ಇಲಾಖೆ ಸಿಂಗೋನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ತಿಮ್ಮೇಗೌಡರ ಹಳೆ ಮನೆವರೆಗೆ ಜಂಗಲ್ ಕ್ಲೀನಿಂಗ್ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ 82,700. ಈ ಕಾಮಗಾರಿ ಆಗಿದೆ ಸರ್. ಯಾರಾದರೂ ಸಿಂಗೋನಹಳ್ಳಿ ಗ್ರಾಮದವರಿದ್ರೆ ಹೇಳ್ಬೇಕು. ಸಿಂಗೋನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ತಿಮ್ಮೇಗೌಡರ ಹಳೆ ಮನೆವರೆಗೆ ಜಂಗಲ್ ಕ್ಲೀನಿಂಗ್ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ. ಸ್ಕೂಲ್ ಹುಡುಗರು ಆಟ ಆಡಕ್ಕೆ ಸ್ಕೂಲ್ ಫೀಲ್ಡ್ ಎಲ್ಲ ನಮ್ಮೂರಾಗಿ. ಸಿಂಗೋನಹಳ್ಳಿ ವ್ಯಾಪ್ತಿಯ ಕರೆ ತಿಮ್ಮಪ್ಪನ ಪಾಳ್ಯ ಹತ್ತಿರ ಪೈಪ್ ಲೈನ್ ಕಾಮಗಾರಿ 47,747. ಸಿಂಗನಹಳ್ಳಿ ಗ್ರಾಮದಲ್ಲಿ BH ರಸ್ತೆ ಮುಖ್ಯ ರಸ್ತೆಯಿಂದ ರಾಜೇಶ್ ಮನೆ ಹತ್ತಿರದವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 74,318. ಕಳ್ಳಿಪಾಳ್ಯ SC ಕಾಲೋನಿಯಲ್ಲಿ ಚರಂಡಿ ಮತ್ತು ಸ್ಲಾಬ್ ಹಾಕುವ ಕಾಮಗಾರಿ 1,58,393. ಗ್ರಾಮ ಪಂಚಾಯಿತಿ ಅಡಗೂರು 2ನೇ ವಾರ್ಡಿನಲ್ಲಿ ಚರಂಡಿ ನೈರ್ಮಲೀಕರಣ ಹಾಗೂ ಗ್ರಾಮ ನೈರ್ಮಲ್ಯ ಕಾಮಗಾರಿ 48,732.
ಅಡಗೂರು ಗ್ರಾಮದ ಚನ್ನಸಾಗರಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 29,180. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಗೂರು ಗ್ರಾಮದ ಎಸ್ಸಿ ಉಚ್ಚಯನ ಮನೆಯಿಂದ ಎಸ್ಸಿ ಮನೆಗಳ ಹತ್ತಿರದವರೆಗೆ ಜಂಗಲ್ ತೆಗೆದು ಪಾದಚಾರಿ ರಸ್ತೆ ಮಣ್ಣಿನ ಡ್ರೈನ್ ನಿರ್ಮಾಣ 85,550. ಅಡಗೂರು ಗ್ರಾಮದಲ್ಲಿ ಎಸ್ಟಿ ಮನೆಗಳ ಹತ್ತಿರಕ್ಕೆ ಹೋಗುವ ರಸ್ತೆಯ ಜಂಗಲ್ ಕ್ಲೀನಿಂಗ್ ಮಾಡಿ ಗಂಗಾಧರಯ್ಯನ ಮನೆ ಮುಂದಕ್ಕೆ ರಸ್ತೆ ಅಭಿವೃದ್ಧಿ ಮತ್ತು ಮಣ್ಣಿನ ಡ್ರೈನ್ ಮಾಡುವುದು 81,796. ಅಡಗೂರು ಗ್ರಾಮದಲ್ಲಿ ಎಸ್ಸಿ ಮನೆಗಳ ಹತ್ತಿರ ಕೆರೆಯವರೆಗೆ ಜಂಗಲ್ ತೆಗೆದು ಪಾದಚಾರಿ ರಸ್ತೆ ಮಣ್ಣಿನ ಡ್ರೈನ್ ನಿರ್ಮಾಣ 85,550. ಸಿಂಗನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ರಾಜಣ್ಣ ಮೇಷ್ಟ್ರು ಮನೆ ಹಿಂಭಾಗದವರೆಗೆ ಜಂಗಲ್ ಕ್ಲೀನಿಂಗ್ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ 82,700. ಕಳ್ಳಿಪಾಳ್ಯ ಸರ್ಕಾರಿ ಶಾಲೆಯ ಗೇಟ್ಗೆ ಮುಂದಿನ ಮತ್ತು ಕಾಂಪೌಂಡ್ಗೆ ಬಣ್ಣ ಹೊಡೆಯುವ ಕಾಮಗಾರಿ 92,469. ಹಾಗೆ ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪ ಸಾಮಗ್ರಿ ಖರೀದಿ, ಇತರೆ ಚಟುವಟಿಕೆಗೆ ಸಂಬಂಧಿಸಿದಂತೆ ಒಟ್ಟು ವೆಚ್ಚ 38,90,108 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಡೀಸೆಲ್ ವೆಚ್ಚ 5,000 ರು ಬಾಬ್ತು. ಸದರಿ ಬಿಲ್ನಲ್ಲಿ ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ 5,000 ರೂಗಳನ್ನು ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಇದು ಮಾರ್ಗಸೂಚಿ ಅನ್ವಯ ನಿಷೇಧಿತ ಚಟುವಟಿಕೆಯಾಗಿದ್ದು ಸದರಿ 5,000 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ನಾನು ಇದುವರೆಗೆ ಮಂಡಿಸತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಯಾವುದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ಈ ಸಭೆಯಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇದುವರೆಗೂ ಸುಮಾರು 1 ಗಂಟೆ 20 ನಿಮಿಷ ಕಾಲ ಅವಧಿಯಲ್ಲಿ ನಮ್ಮ 2024-25ನೇ ಸಾಲಿನಲ್ಲಿ ನರೇಗಾ ಯೋಜನೆ ಮತ್ತು 15 ಹಣಕಾಸು ಯೋಜನೆಯಲ್ಲಿ ನಿರ್ವಹಿಸಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಒಂದು ವೆಚ್ಚದ ಮಂಡನೆಯನ್ನು ಇಲ್ಲಿ ತಂಡದವರು ಮಂಡಿಸಿದ್ದಾರೆ. ಈ ಕಾಮಗಾರಿಗಳು ಇಲ್ಲಿ ವೈಯಕ್ತಿಕ ಕಾಮಗಾರಿಗಳು ಸಹ ಸೇರ್ಪಡೆ, ಸಮುದಾಯ ಕಾಮಗಾರಿಗಳು ಸೇರ್ಪಡಿದ್ದೇವೆ. ಇಲ್ಲಿ ಅನೇಕ ವೈಯಕ್ತಿಕ ಫಲಾನುಭವಿಗಳು ಸಹ ಬಂದಿಲ್ಲ. ಆ್ಯಕ್ಚುಲಿ ನಾವು ಟಾಮ್ ಓಡಿಸಿದ್ವಿ, ಪ್ರಚಾರ ಮಾಡಿದ್ವಿ, ಮೈಕ್ ಅನೌನ್ಸ್ ಮಾಡಿದ್ವಿ. ಆದರೂ ಸಹ ನೀವು ಬಂದಿರ್ತಕ್ಕಂಥ ಅಲ್ಲಿ ಯಾವ್ದಾದ್ರು ಸಮಸ್ಯೆ ನಿಮ್ಮಲ್ಲಿ ಆ ಥರ ಬಂದರೆ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ಅಂಥವನ್ನ ಗ್ರಾಮ ಪಂಚಾಯತಿ ಬಂದು ಅವುಗಳನ್ನು ಪರಿಹರಿಸ್ಕೊಳ್ಬೋದು ಅಂತ ನಾನು ಇಲ್ಲಿ ಕಚೇರಿ ವೇಳೆಯಲ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಾವು 24-25ನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಸಮುದಾಯ ಕಾಮಗಾರಿಗಳನ್ನು ಸಹ ಮಾಡಿದ್ದೀವಿ, ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿದ್ದೀವಿ. ಸಮುದಾಯ ಕಾಮಗಾರಿಗಳನ್ನ ಮಾಡೋದಕ್ಕೆ ಈಗ ಅನೇಕ ಕಾನೂನು ಸಹ ತೊಡಕು, ಮಾರ್ಗಸೂಚಿ ಇವುಗಳ ಅನ್ವಯ ಸಹ ನಾವು ಮಾಡಬೇಕಾಗುತ್ತೆ. ಆಗಲೇ ಯಾರೋ ಯಜಮಾನರು ಬಂದರು ನಮ್ಮೂರಾಗ ಏನು ಮಾಡಿದ್ದೀರಂತ, ಅದು ಸರಿ ಒಪ್ಕೊಂತೀನಿ. ಆ ಒಂದು ಸರ್ಕಾರದ ಹಣ ಬಂದು ಮಾರ್ಗಸೂಚಿ ಅನ್ವಯ ಕೆಲಸ ಮಾಡಬೇಕಾದ್ರೆ ಕೆಲವು ಮಾನದಂಡಗಳನ್ನು ಅನುಸರಿಸಿಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಅಷ್ಟು ಸುಲಭ ಅಲ್ಲ. ಆ ದೃಷ್ಟಿಯಿಂದ ಇಲ್ಲಿ ಒಂದು ಪೈಸು ಸಹ ನಾವು ಲೆಕ್ಕವನ್ನು ಇಲ್ಲಿ ಮಾಡಿಸಿದ್ದೀವಿ. ಆ ಒಂದು ಮಾಡಬೇಕಾದ್ರೆ ನಾವು ಅಕೌಂಟಬಿಲಿಟಿ ಕರೆಕ್ಟಾಗಿರಬೇಕು. ಆಗ ಮಾತ್ರ ನಮ್ಮ ಲೆಕ್ಕ ಕರೆಕ್ಟಾಗಿರ್ತದೆ. ಲೆಕ್ಕ ತಪ್ಪಾದರೆ ಎಲ್ಲ ಉಲ್ಟಾ ಆಗ್ತದೆ. ಆ ದೃಷ್ಟಿಯಿಂದ ಕಾಮಗಾರಿಗಳನ್ನು ಮಾಡಬೇಕಾದ್ರೆ ಅನೇಕ ಮಾನದಂಡಗಳನ್ನು ಪಂಚಾಯತಿಯನ್ನು ಅನುಸರಿಸಿ ಮಾಡಬೇಕಾಗುತ್ತೆ. ಅಂತಹ ರೀತಿಯಲ್ಲಿ ಏನಾದರೂ ಇದ್ದಲ್ಲಿ ನೀವು 25-26ನೇ ಸಾಲಿನ ಮತ್ತೊಂದೇ ಗ್ರಾಮ ಸಭೆ ಏನು ನಡೆಯುತ್ತೆ ಗಾಂಧಿ ಜಯಂತಿ ದಿವಸ 25-26ನೇ ಸಾಲಿನ ಗಾಂಧಿ ಜಯಂತಿ ಆಚರಣೆ ದಿವಸ ನಡೀತದೆ. ನಿಮ್ಮ ಗ್ರಾಮದ ಒಂದು ಎಲ್ಲರೂ ಸಹ ಸಾರ್ವಜನಿಕರು ಸಹಿ ಹಾಕಿ ಗ್ರಾಮ ಪಂಚಾಯತಿ ಕೊಟ್ಟರೆ ನಾವು ಕ್ರಿಯಾ ಯೋಜನೆಯಲ್ಲಿ ತೊಡಗಿಸ್ಕೊತೀವಿ. ಈಗಾಗಲೇ 25-26ನೇ ಸಾಲಿನ ಒಂದು ಕ್ರಿಯಾ ಯೋಜನೆಯನ್ನ ಒಂದು ಸಾರಿ ಗಾಂಧಿ ಜಯಂತಿ ದಿವಸ ಗ್ರಾಮ ಸಭೆ ನಡೆದಂತಹ ಬಂದ ಸಂದರ್ಭದಲ್ಲಿ ನಾವು ಅಂತಹ ಒಂದು ಕಾಮಗಾರಿಗಳನ್ನು ಸೇರಿಸ್ಬಿಟ್ಟು ಕ್ರಿಯಾ ಯೋಜನೆ ಮಾಡಿ ಅಪ್ರೂವಲ್ ಕಳಿಸ್ಬಿಟ್ಟಿದ್ದೀವಿ. ಅವು ಈಗ ಏಪ್ರಿಲಿಂದ ಮತ್ತೆ ಸ್ಟಾರ್ಟ್ ಆಗ್ತವೆ. ಇದೇ ಥರ ಕಾಮಗಾರಿ ಎಲ್ಲ ಗ್ರಾಮಗಳಲ್ಲೂ ಸ್ಟಾರ್ಟ್ ಆಗ್ತವೆ. ಇಂಡಿವಿಜುವಲ್ ಕಾಮಗಾರಿಗಳು ಸ್ಟಾರ್ಟ್ ಆಗ್ತವೆ. ಯಾವುದು ಸಹ ನಿಲ್ಲೋದಿಲ್ಲ. ಬಟ್ ಮಾನದಂಡಗಳು ಇರ್ತವೆ. ಈಗ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹಂಗೆ ಅಷ್ಟು ಸುಲಭ ಕೊಡ್ತೀವಿ, ಇಷ್ಟು ಸುಲಭ ಕೊಡ್ತೀವಿ ಅಂತ. ಕೆಳಗಡೆ ಏನು ಹಾಕಿರ್ತಾರೆ, ಕಂಡೀಷನ್ ಅಪ್ಲೈ ಅಂತ ಇರ್ತದೆ. ಇದು ಅಷ್ಟೇ, ಮಾನದಂಡಗಳು ಮಾರ್ಗಸೂಚಿ ಸಹ ಇರುತ್ತೆ. ಇದು ಪ್ರಕಾರ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ನಾವು ಪಂಚಾಯತ್ ಇರೋದೇ ಅದಕ್ಕೆ ಮ್ಯಾಂಡೇಟರಿ ಅಭಿವೃದ್ಧಿ ನಮ್ಮ ಮ್ಯಾಂಡೇಟರಿ. ಆದರೆ ಆ ಒಂದು ಮಾರ್ಗಸೂಚಿ ಮಾನದಂಡ ನಮಗೆ ಇರೋದ್ರಿಂದ ಕೆಲವುಗಳನ್ನು ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ.
ಇದ್ರ ಬಗ್ಗೆ ಎಲ್ಲರಿಗೂ ಸಹ ಅರಿವು ಇರಲಿ ಅಂತ ಎರಡು ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸುಮಾರು 1.5 ಗಂಟೆ ಕಾಲ ಇಲ್ಲಿ ಮಂಡನೆಯನ್ನು ಮಂಡಿಸಿದಂತಹ ನಮ್ಮ ರಂಚಮಣ್ಣರು ಸಾಮಾಜಿಕ ಪರಿಶೀಲನಾ ತಂಡ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈಗ ಕೊನೆಯ ಹಂತ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಈಗ ಈ ಒಂದು ಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿ ನಡೆಸಿಕೊಟ್ಟಂತಹ ನಮ್ಮ ತಂಡದ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷರಾದಂತಹ ಸಮಾಜ ಕಲ್ಯಾಣ ಇಲಾಖೆ ಗುಬ್ಬಿ ರವರ ಅಧಿಕಾರಿಗಳು ಬಂದಿದ್ದಾರೆ. ಅವರು 2 ಮಾತನ್ನ ಈ ಸಭೆಯ ಪರವಾಗಿ ಆಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಅದೇ ರೀತಿ ಒಂದು ನಿಮಿಷ ಲೋಕೇಶ್ ಅವರು CRP ಅವರು ನಮಗೆ ಬಹಳ ಸಹಕಾರವಾದಂತಹ ಒಂದು ಅಧಿಕಾರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಅವರು ಸಲಹೆಗಳನ್ನು ಕೊಡ್ತಾರೆ, ನಮ್ಮಿಂದ ಕೆಲಸನೂ ತಗೊಂತಾರೆ, ಅಷ್ಟೇ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾರೆ. ಅವರು ನಮಗೆ ಸಭೆಯಲ್ಲಿ ಬಂದಿರೋದೇ ಒಂದು ಶೋಭೆ. ಅವ್ರು 2 ಮಾತನ್ನ ಆಡೋದಕ್ಕೆ ಇಷ್ಟಪಟ್ಟಿದ್ದಾರೆ. ಅವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಗ್ರಾಮ ಸಭೆ ಎಲ್ಲ ಅಧಿಕಾರಿಗಳೇ ಹಾಗೂ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರೇ, ಪಂಚಾಯಿತಿ ಎಲ್ಲ ಊರಿನ ಗ್ರಾಮಸ್ಥರೇ, ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಶಾಲೆಗಳಿಗೆ ಸಾಕಷ್ಟು ಕಾರ್ಯಗಳು ಸಮುದಾಯದ ಕಾರ್ಯದಲ್ಲಿ ನಡೆದಿದೆ. ಅದಕ್ಕೆ ತುಂಬ ಹೆಮ್ಮೆ ಇದೆ, ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ. ನಮ್ಮ ಗುಬ್ಬಿ ತಾಲೂಕಿನ ಎಲ್ಲ ಪಂಚಾಯಿತಿಗಳಿಗಿಂತ ಅತಿ ಹೆಚ್ಚಿನ ಅನುದಾನವನ್ನು ನಮ್ಮ ಅಡಗೂರು ಗ್ರಾಮ ಪಂಚಾಯಿತಿ ಶಾಲೆಗಳಿಗೆ ಕೊಟ್ಟಿದೆ. ಅದಕ್ಕೆ ಸದಸ್ಯರು ಸಹ ಕಾರಣರಾಗಿದ್ದಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಹ ಸಹಕರಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೊಂದು ಮನವಿ, ಇನ್ನೇನು ಕೆಲವೇ ದಿನಗಳಲ್ಲಿ ತಮ್ಮ ಅಧಿಕಾರಾವಧಿ ಮುಕ್ತಾಯವಾಗಿ ನಿವೃತ್ತಿ ಆಗ್ತಿದ್ರ ಅಂತ ಕೇಳ್ಪಟ್ಟೆ. ಹಾಗೂ ಅಧ್ಯಕ್ಷರು ಸದಸ್ಯರಲ್ಲೂ ಮತ್ತೊಮ್ಮೆ ಮನವಿ, ನಮ್ಮ 4 ಶಾಲೆಗಳಿಗೆ ಈ ಖಾತೆ ಆಗಬೇಕಾಗಿದೆ. ದಯವಿಟ್ಟು ಒಂದನ್ನು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಸಿಂಗನಹಳ್ಳಿ ಶಾಲೆಗೆ CSR ಫಂಡಿಂದ HAL ಹೆಲಿಕಾಪ್ಟರ್ ಘಟಕದ ವತಿಯಿಂದ 3 ಕೊಠಡಿಗಳು ಮಂಜೂರಾಗಿ ಸ್ಥಳ ಪರಿಶೀಲನೆಯಾಗಿ ಅದಿಗೆ ಪಾಯವನ್ನು ಹಾಕಲಿಕ್ಕೆ ಸಿದ್ಧರಾಗಿದ್ದಾರೆ. ಸರ್ವೆ ಆಗಿದೆ. ಅವರಿಗೆ ನಾವು ಲ್ಯಾಂಡನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಹಾಗಾಗಿ ಈ ಖಾತೆ ಆಗಬೇಕಾಗಿದೆ. ದಯವಿಟ್ಟು ಅದೊಂದನ್ನು ಮಾಡಿಕೊಡಬೇಕು. ಜೊತೆಗೆ ಬಿಳಿಗೆರೆ ಅಧ್ಯಕ್ಷರಲ್ಲೇ ಇದ್ದಾರೆ. ಬಿಳಿಗೆರೆ ಶಾಲೆಗೆ ಈ ವರ್ಷ ಹೊಸದಾಗಿ ಇಂಗ್ಲೀಷ್ ಮಾಧ್ಯಮ ಶಾಲೆ ಮಂಜೂರಾಗಿದೆ. ಹಾಗಾಗಿ ಇನ್ನು 2 ಕೊಠಡಿಗಳ ಈ ಖಾತೆಯಾಗಿಲ್ಲ. ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಮತ್ತೊಮ್ಮೆ ಮನವಿ ಮಾಡಿಕೊಡ್ತಾ ಇದ್ದೀನಿ. ಅವರು ಅದನ್ನು ನೆರವೇರಿಸ್ಕೊಟ್ರೆ ಮುಂದಿನ ದಿನದಲ್ಲಿ ಅದು CSR ಫಂಡಿಗೆ ಆಯ್ಕೆಯಾದಂಥ ಕಾಲಕ್ಕೆ ತುಂಬ ಅನುದಾನಗಳು ಬರುತ್ತೆ. ಶಾಲೆಗೆ ವಾಹನಗಳ ಖರೀದಿನೂ ಅವಶ್ಯಕತೆ ಆಗುತ್ತೆ. ಹಾಗಾಗಿ ಆ ಶಾಲೆದು ಒಂದು ಈ ಖಾತೆಯನ್ನು ಮೇಲಿನ 2 ಕೊಠಡಿಗಳಿಗೆ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಡ್ತೇನೆ. ಮತ್ತು ಅಡಗೂರಿನವ್ರಿಗೆ ಮತ್ತೊಮ್ಮೆ ಮನವಿ, ಈ ಶಾಲೆಯ ಈ ಖಾತೆಯನ್ನು ಮಾಡಿಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇನೆ. ಪೌಷ್ಟಿಕವನದ ಸೌಲಭ್ಯವನ್ನು ಶಾಲೆಗಳಿಗೆ ಕೊಟ್ಟರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಿಮ್ಮ ಮಾರ್ಗಸೂಚಿಯಲ್ಲಿ ಅವಕಾಶ ಇದ್ದದ್ದೇ ಆದರೆ ಪೌಷ್ಟಿಕವನಗಳನ್ನು ಎಲ್ಲ ಶಾಲೆಗಳಲ್ಲಿ ಮೈದಾನ ಇದೆ. ಸಿಂಗನಹಳ್ಳಿನಲ್ಲಿದೆ, ಹಳೆಗುಬ್ಬಿನಲ್ಲಿದೆ, ಪ್ರಭುನಹಳ್ಳಿನಲ್ಲಿದೆ ಸರ್. ಪ್ರಭುನಹಳ್ಳಿ ಮಾನ್ಯ ಶಾಸಕರ ಹತ್ರನೂ ಹೋಗಿದೆ. ಬಿಳಿಕಲ್ಪಾರೆ ಪ್ಲಸ್ ಪ್ರಭುನಹಳ್ಳಿ 2 ಇದೆ ಸರ್. 2ನ್ನು ಈ ಖಾತೆ ಮಾಡಿಕೊಟ್ಟು ಕಾಂಪೌಂಡಿಗೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಪೌಷ್ಟಿಕವನಗಳನ್ನು ನಿರ್ಮಾಣಕ್ಕೆ ಅವಕಾಶ ಇದ್ದರೆ ನಿಮ್ಮಲ್ಲಿ ದಯವಿಟ್ಟು ಶಾಲೆಗಳಿಗೆ ಕೊಟ್ಟರೆ ಅದು ಪರ್ಮನೆಂಟಾಗಿ ಇರುತ್ತೆ ಅಂತಕ್ಕಂಥದ್ದು ಒಂದು. ಕಾಂಪೌಂಡ್ ಸಿಂಗನಹಳ್ಳಿ ಸ್ವಲ್ಪ ಉಳಿದಿದೆ ಸರ್, ಒಂದು 50 ಮೀಟ್ರ್ ಅಷ್ಟಿದೆ. ದಯವಿಟ್ಟು ಅದೊಂದನ್ನು ಸೇರಿಸ್ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ. ಇಷ್ಟು ವಿಚಾರಗಳನ್ನು ಹೇಳ್ತಾ, CSR ಫಂಡ್ ಅಪ್ರೂವ್ ಆಗಿಲ್ಲ ಸರ್, ಆಗಿಲ್ಲ. ನೆಕ್ಸ್ಟ್ ಬಂದಾಗ ಮಾಡ್ತೀವಿ ಸರ್. ಇಷ್ಟು ವಿಚಾರಗಳನ್ನ ಹೇಳಿದ್ರೆ ದಯವಿಟ್ಟು ಇವನ್ನ ಅನುಮೋದನೆಯಲ್ಲಿ ಮುಂದಿನ ಕಾರ್ಯಸೂಚಿಯಲ್ಲಿ ತೆಗೆದುಕೊಂಡು ನಿರ್ವಹಿಸ್ತೀರಾ ಅಂತಕ್ಕಂಥ ಆಶಯದೊಂದಿಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. CRP ಸರ್ ಅವರು ಕೆಲವು ವಿಚಾರಗಳನ್ನು ಮಂಡಿಸಿದರು. ಒಂದೇ ಸ್ವಲ್ಪ ಕ್ಲಾರಿಫಿಕೇಷನ್ ಅಷ್ಟೇ. ಅವರು ಇಲ್ಲಿ 4 ಶಾಲೆಗಳನ್ನು, ನಮ್ಮಲ್ಲಿ ಎಲ್ಲ ಶಾಲೆಗಳ ಈ ಖಾತೆ ಆಗಿದೆ. ಒಂದು ವೇಳೆ ಎಲ್ಲ ಶಾಲೆಗಳ ಒಂದು ಈ ಖಾತೆ ದಾಖಲಾತಿ ನಿಮ್ಮ ಇಲಾಖೆಯಲ್ಲಿ ಅಥವಾ ಇಲ್ಲದಿದ್ದರೆ ದಯವಿಟ್ಟು ಅದನ್ನು ಇನ್ನು ಮತ್ತೊಂದು ಸರಿ ಪರಿಶೀಲನೆ ಮಾಡಿಕೊಂಡು ನನಗೆ ಈ ಒಂದು ವಾರದಲ್ಲಿ ಅದನ್ನು ಮತ್ತೊಂದು ಸರಿ ಒಂದು ಮಾಹಿತಿ ಕೊಟ್ಟರೆ ಲಿಖಿತವಾಗಿ. ಯಾಕೆಂದರೆ ನಮಗೆ ಈ ಕೆಲಸದ ಒತ್ತಡದಲ್ಲಿ ಮರೆತುಬಿಟ್ಟಿರ್ತೀವಿ, ಆಗಿದೆ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಕೆಲವು ಡ್ರಾಫ್ಟ್ ತೆಗೆದ್ಬಿಟ್ಟು ಸುಮ್ಮನೆ ಆಗಿರ್ತೀವಿ. ಡ್ರಾಫ್ಟ್ ತೆಗೆದಿದ್ದೀವಿ, ಕೆಲವು ಆಲ್ರೆಡಿ ಡ್ರಾಫ್ಟ್ ತೆಗೆದಿದೆ ಅದು. ಅದರಿಂದ ಮತ್ತೊಂದು ಸರಿ ಅದರ ಮಾಹಿತಿನ ಸ್ಪಷ್ಟವಾಗಿ
ಸ್ಪಷ್ಟವಾಗಿ ನಮಗೆ ಕೊಟ್ಟರೆ ನಾವು ಒಂದು ಈ ಖಾತೆಯನ್ನು ಎಲ್ಲ ಶಾಲೆಗಳು ಸಹ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರ ಸೂಚನೆ ಮೇರೆಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ ಇದಕ್ಕೆ ನಾವು. ಅದನ್ನು ಈ ಖಾತೆಯನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಅಡಗೂರ್ದು ಸ್ವಲ್ಪ ಏನೋ ಸ್ವಲ್ಪ ಇತ್ತು, ಅದು ಎಲ್ಲ ಒಂದು ಹಂತಕ್ಕೆ ಬಂದಿದೆ, ಅದನ್ನು ಸಹ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ನಾವು ಹೋಗೋದ್ರೊಳಗೆ ಅಷ್ಟು ಶಾಲೆಗಳ ಕೆಲಸವನ್ನು ನಾನು ಮಾಡಿ ಕೊಡ್ತೀನಿ. ಮತ್ತು ಇದನ್ನು ಕಾಂಪೌಂಡ್ ಹೇಳಿದ್ರು, ಕಾಂಪೌಂಡ್ ಬಗ್ಗೆಯೂ ಸಹ ನಾವು ಆಲ್ರೆಡಿ ಕ್ರಿಯಾ ಯೋಜನೆಯಲ್ಲಿ ನಾವು ಅನುಮೋದನೆ ಮಾಡ್ಕೊಂಡಿದ್ದೀವಿ. ಅದು ಕೆಲವು ತೊಡಕುಗಳಿಂದ ಕಾಂಪೌಂಡು ಆಗಿಲ್ಲ. ಯಾಕಪ್ಪ ಅಂದರೆ ನಮಗೆ ಅದು ಈಸ್ ನಾಟ್ ಜಾಬ್ ಓರಿಯೆಂಟೆಡ್ ವರ್ಕ್ ಅಲ್ವಾ. ಇದು ಇಲ್ಲಿ ಏನಿದ್ರು ಕಾಂಟ್ರಾಕ್ಟ್ ಓರಿಯೆಂಟೆಡ್ ಅಲ್ಲ. ಇದು ನಮ್ಮ NREGನಲ್ಲಿ ಆ ಒಂದು ಮಾರ್ಗಸೂಚಿ ಪ್ರಕಾರ ನಾವು ಮಾಡಬೇಕು. ಅದರಿಂದ ಅದರಿಂದ ಆಗಿಲ್ಲ. ಅಲ್ಲಿ ಯಾರಾದೊಬ್ಬರು ಬರಬೇಕು, ಮುಂದೆ ಬಂದು ಅವರು ಕಾಂಟ್ರಾಕ್ಟ್ ವಹಿಸ್ಕೊಂಡು ಆ ಕೆಲಸವನ್ನು ಮಾಡಬೇಕು. ಇಲ್ಲಿ ನಾವಾಗಲಿ ಶಾಲಾ ಮುಖ್ಯಸ್ಥರಾಗಲಿ ಶಾಲಾ ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಆ ಒಂದು ಗ್ರಾಮದ ನಮ್ಮ ಸದಸ್ಯರಾಗ್ಬೋದು, ಇನ್ನೊಬ್ರು ಆಗ್ಬೋದು, ಮುಂದೆ ಬಂದು ಅದನ್ನು ಜಾಬ್ ಕಾರ್ಡ್ ಹೊಂದ್ಕೊಂಡು ಮಾಡ್ತಕ್ಕಂಥ ಕೆಲಸ ಅದು ಸಹ ನಿರ್ವಹಿಸ್ತೀವಿ ಅಂತ ಹೇಳ್ತಾ, ಬಾಕಿ ಇರ್ತಕ್ಕಂಥ ಎಲ್ಲ ಶಾಲೆಯ ಕಾಂಪೌಂಡ್ ಅಂದರೆ ಬಿಳೆಕಲ್ ಬಾರೆದೊಂದು ನಮಗೆ ಒಂದು ಪೆಂಡಿಂಗ್ ಇದೆ. ನೆಕ್ಸ್ಟು ಸಿಂಗನಹಳ್ಳಿದು ಒಂದು ಸ್ವಲ್ಪ ಪೆಂಡಿಂಗ್ ಇದೆ, ಅಡಗೂರ್ದು ಪೆಂಡಿಂಗ್ ಇದೆ. ನೆಕ್ಸ್ಟು ಈಗ ಇಷ್ಟು 3 ಕಾಂಪೌಂಡು ಬಾಕಿ ಇದೆ ಅಂತ ನಿಮಗೆ ಬಂತು. ಶೌಚಾಲಯಗಳು ಸಹ ಹೆಚ್ಚು ಕಮ್ಮಿ ಎಲ್ಲ ಕಡೆಯೂ ಸಹ ಆಯಿತು ಅಂದ್ಕೊಂತೀನಿ. ಇನ್ನು ಯಾವುದಾದ್ರೂ ಬಾಕಿ ಇದ್ದರೆ ಅದನ್ನು ನಮಗೆ ಸೇರಿಸಿ ಪ್ರಭುನಹಳ್ಳಿ ಮಾಡೋಕ್ಕೆ ನಾವು ಕ್ರಿಯಾಜಲ್ಲಿ ಸೇರಿಸಿದ್ವಿ. ಅವರೇ ಬರ್ಕೊಟ್ರು, ರೇಟಿಂಗಲ್ಲಿ ಬೇಡ ಅಂತ ನಮಗೆ ಬರ್ಕೊಟ್ಟಿದ್ದಾರೆ. ಆದರೆ ಎಲ್ಲೂ ಸಹ ನಮಗೆ ಪೆಂಡಿಂಗ್ ಇಲ್ಲ. ಅದರಿಂದ ಇದಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ನಾವು ಒಂದು ಪ್ರೋತ್ಸಾಹವನ್ನು ಕೊಟ್ಟು ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ಯಾವುದೋ ಒಂದು ಪಾಯಿಂಟ್ ಹೇಳಿದ್ರು ಅಷ್ಟೇ. ಪೌಷ್ಟಿಕ ತೋಟ ಅಂದರೆ ಇದು 2010ರಿಂದನೂ ಸಹ ಇದೆ. ಪೌಷ್ಟಿಕ ಬಯೋಡೈವರ್ಸಿಟಿ ಅಂತ ಜೀವ ವೈವಿಧ್ಯ ಒಂದು ಸಮಿತಿ ಅಂತ ರಚನೆ ಮಾಡಬೇಕು ಗ್ರಾಮ ಪಂಚಾಯತಿಯಲ್ಲಿ ಜೀವ ವೈವಿಧ್ಯ ಸಮಿತಿ ಅಂತ ರಚನೆ ಮಾಡಬೇಕು. ಈ ಪಂಚಾಯತಿನೂ ಸಹ ರಚನೆ ಆಗಿದೆ, 2010ರಲ್ಲಿ ಆಗಿದೆ. ಬಟ್ ಹಿಂದೆ ನಾನು ಕಡಬದಲ್ಲಿದ್ದಾಗ ಅದನ್ನು ಒಂದು ಬಯೋಡೈವರ್ಸಿಟಿ ಕಮಿಟಿ ಮಾಡಿಬಿಟ್ಟು ಅದು ಓರಿಯೆಂಟೇಷನ್ ಸಹ ನಾವು ಪ್ರೋಗ್ರಾಮ್ಗಳು ಸಹ ಮಾಡಿದ್ವಿ. ಬೇರೆ ಕಡೆಯಿಂದ ಬಂದು ಟ್ರೈಬಲ್ಸ್ ಏನಿರ್ತಾರೆ ಆದಿವಾಸಿಗಳು ಒಂದು ಕಾಡಿನಲ್ಲಿ ವಾಸ ಮಾಡಿ ಅಲ್ಲಿ ಯಾವ ರೀತಿ ಜೀವ ವೈವಿಧ್ಯ ಬಗ್ಗೆ ಅವರು ಅರಿವನ್ನು ಮೂಡಿಸ್ಕೊಂಡು ಅದನ್ನೇ ಆಹಾರವಾಗಿ ಪರಿವರ್ತನೆ ಮಾಡ್ಕೊಂಡು ಅದರ ಜೊತೆಗೆ ಬೆಳೀತಕ್ಕಂಥ ಒಂದು ಇದು ಅವ್ರ ವಾತಾವರಣ ಇರುತ್ತೆ ಆ ಜೀವ ವೈವಿಧ್ಯತೆಗಳ ಜೊತೆಗೆ. ಆ ರೀತಿಯಲ್ಲಿ ಅವುಗಳ ಮಹತ್ವ ಆ ಗ್ರಾಮಗಳಲ್ಲಿ ಮೂಡಿಸೋದಕ್ಕೋಸ್ಕರ ಶಾಲೆಗಳಲ್ಲಿ ತರ್ತಕ್ಕಂಥ ಒಂದು ಕಾನ್ಸೆಪ್ಟು ಅದು ಜೀವ ವೈವಿಧ್ಯತೆ. ಸಪೋಸ್ ಈಗ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಗುಬ್ಬಚ್ಚಿ ನೋಡಿದ್ದೀರಾ? ಗುಬ್ಬಚ್ಚಿ ಎಷ್ಟು ಜನ ನೋಡಿದ್ರಿ ಹೇಳಿ? ಕೀ ಅಂತ ಇರ್ತೈತೆ. ಈಗ ಊರುಗಳಲ್ಲಿ ಹಳೆ ಬಾವಿ ಇರ್ತೈತೆ, ಹಳೆ ಬಾವಿಗಳು ಗೊತ್ತಾ, ಸೇದಾ ಬಾವಿ. ಆ ಸೇದಾ ಬಾವಿ ಒಳಗಡೆ ಕೆಳಗಡೆ ನಾವು ಈಗ ಸೇದಲ್ಲ ಕಡಿಮೆ, ಅಲ್ಲಿ ಗುಬ್ಬಚ್ಚಿಗಳು ವಾಸ ಮಾಡ್ಕೊಂಡಿರ್ತೇವೆ. ನೋಡಿದ್ದೀರಾ? ಅಂತಹ ಗುಬ್ಬಚ್ಚಿಗಳನ್ನ ನೀವು ನೋಡಿದ್ದೀರಿ ಅಂತ ಇದ್ರೆ ಯಾರೋ 5-6 ಜನ ಹೇಳಿರಿ. ನೆಕ್ಸ್ಟ್ ಜನ್ರೇಷನು ಗುಬ್ಬಚ್ಚಿ ಅಂದರೆ ಅಂತಾರೆ ಅಲ್ವಾ? ಅವುಗಳು ಹಂಗೆ ಜನ್ರೇಷನ್ ಆಗ್ತಾ ಇದೊಂದು ಸುಮ್ಮನೆ ಪುಸ್ತಕಕ್ಕೆ ಬಿದ್ದೋಗ್ತೈತೆ. ಅಂತಹ ಜೀವ ವೈವಿಧ್ಯತೆಗಳನ್ನು ರಕ್ಷಣೆ ಮಾಡಿಸೋದಕ್ಕೆ ಒಂದು ಸಮಿತಿಯನ್ನು ಶಾಲೆಗಳಲ್ಲಿ ಅದು ರಚನೆ ಮಾಡಬೇಕು. ಆ ಸಮಿತಿ ಅಂತಹ ಒಂದು ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತಹ ಒಂದು ಪ್ರಾಣಿ ಆಗ್ಬೋದು, ಒಂದು ಗಿಡ ಮರ ಸಸ್ಯ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅದರ ಸಮಿತಿಯ ಒಂದು ಕರ್ತವ್ಯ. ಇದು ಆಗಬೇಕು. ಇದರ ಒಂದು ದೃಷ್ಟಿಕೋನ, ಇದು ಕಾನ್ಸೆಪ್ಟ್ ಸರ್ ಶಾಲೆಯಲ್ಲಿ. ಅದರಿಂದ ಇದು ನನ್ನ ಕಡಬದಲ್ಲಿದ್ದೆ ಎಲ್ಲ ಶಾಲೆಗಳು ಸಹ ಬಯೋಡೈವರ್ಸಿಟಿ ಕಮಿಟಿ ಆ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮಾಡಬೇಕು. ಆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಆ ಒಂದು ಶಾಲೆಯಲ್ಲಿ ಇದ್ದು ಆ ಸಮಿತಿಯನ್ನು ರಚಿಸಿಕೊಂಡು ನಮಗೆ ಮಾಹಿತಿಯನ್ನು ಕೊಡಿ. ನಾವು ಪ್ರತಿಯೊಂದು ಶಾಲೆಯಲ್ಲೂ ಸಹ ಬಂದುಬಿಟ್ಟು ಒಂದು ಮೈದಾನದಲ್ಲಿ ಒಂದು ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂಥ ಸಸಿಗಳನ್ನು ಬೆಳೆಸ್ತಕ್ಕಂಥ ಒಂದು ಇದನ್ನು ಒಂದು ಮಾರ್ಗ ಆಗಬೇಕು. ಆವಾಗ ಜೀವ ವೈವಿಧ್ಯತೆಯ ಒಂದು ಯಶಸ್ವಿ ಆಗ್ತೈತೆ. ಸುಮ್ಮನೆ ರಚನೆ ಮಾಡ್ಕೊಂಡು ಸುಮ್ಮನೆ ಇಟ್ಕೊಂಡ್ರೆ ಆಗೋದಿಲ್ಲ, ಗೊತ್ತಾಯ್ತಾ? ಅವಾಗ ಸಮಿತಿ ಸೇರಬೇಕು. ಗ್ರಾಮದಲ್ಲಿ ಯಾವುದಾದ್ರೂ ಒಂದು ಪಕ್ಷಿಗಳನ್ನು ಬೇರೆ ಕಡೆಯಿಂದ ಬಂದ್ಬಿಟ್ಟು ಪಕ್ಷಿಗಳನ್ನು ಬೇಟೆ ಆಡ್ತಕ್ಕಂಥವ್ರು, ಅಳಿಲುಗಳು ನೋಡಿದ್ದೀರಾ? ಅಂಥವುಗಳೆಲ್ಲ ನಾವು ಬೇಟೆ ಆಡ್ಬಿಟ್ಟು ಅವಳ ಅಳಿವನ್ನು ಅಳು ಮಾಡಿಬಿಟ್ಟವ್ರೆ. ಎಲ್ಲೂ ಅಂಥ ಪ್ರಾಣಿಗಳು ನೋಡೋಕ್ಕೆ ಆಗ್ತಾ ಇಲ್ಲ. ಹಿರೇಮರದಕ್ಕಿ ಅಂತ ಕೇಳೋರು ನಾನು ಊರಲ್ಲಿದ್ದಾಗ, ಹಿರೇಮರದಕ್ಕಿ ಯಾರ ಈಗ ನೋಡ್ತಾ ಇದ್ದೀರಾ? ಒಂದು ಇಲ್ಲ ನೋಡಿ. ಅವೆಲ್ಲ ಜೀವಿಗಳು, ಅವುಗಳನ್ನೇ ನಾವು ಬಯೋಡೈವರ್ಸಿಟಿ ಕಮಿಟಿ ಮಾಡ್ಕೊಂಡು ಅವಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ಜೀವ ವೈವಿಧ್ಯ ಸಮಿತಿಯ ಕರ್ತವ್ಯ. ಇದು ಹೇಳಿದರೆ 1 ಗಂಟೆ ಬೇಗನ ಭಾಷಣ ಮಾಡ್ಬೋದು, ಅಷ್ಟೈತೆ. ಆದರೂ ಸಹ ನಾವು ಪ್ರಥಮ ಅಂತ ಈ ಒಂದು ಸಮಿತಿಯನ್ನು ರಚನೆ ಗ್ರಾಮ ಪಂಚಾಯತ್ನಲ್ಲಿ ಮಾಡಿದ್ದೀವಿ. ನಮ್ಮ ವ್ಯಾಪ್ತಿಯಲ್ಲೂ ಸಹ ಶಾಲೆಗಳು ಸಹ ಸಮಿತಿಯನ್ನು ಮಾಡ್ಕೊಳ್ಳಿ ಅಂತ ಎಲ್ಲ CRP ಪರವಾಗಿ ನಾನು ಹೇಳ್ತಾ, ನಿಮಗೂ ಸಹ ಗೈಡ್ಲೈನ್ಸ್ ಇದೆ ಹೇಳ್ತಾ, ಆವಾಗ ಸಹ ಇದು ಯಶಸ್ವಿ ಆಗುತ್ತೆ. ಅದಕ್ಕೆ ಫಂಡನ್ನು ಸಹ ರಿಲೀಸ್ ಮಾಡಿಸ್ಕೋಬೋದು. ನಾವು ಫಂಡನ್ನು ಸಹ ರಿಲೀಸ್ ಮಾಡಿಸ್ಕೋಬೋದು. ನಾನು ಅಲ್ಲಿ 1.5 ವರ್ಷ ಫಂಡ್ ರಿಲೀಸ್ ಮಾಡಿಸ್ಕೊಂಡಿದ್ದೆ. ಕಾಶೆಟ್ಟಿ ಸತೀಶ್ ಅವರು ಅದು ಮುಖ್ಯಸ್ಥರಾಗಿದ್ದರು.
ಅವರ ಮೂಲಕ ನಾವು ಮಾಡಿದ್ವಿ, ಯಶಸ್ವಿಗೊಳಿಸಿದ್ವಿ. ಎಲ್ಲ ಶಾಲೆಗಳಿಗೂ ಹೋಗಿಬಿಟ್ಟು ಜೀವವೈದ್ಯ ಸಸಿಗಳನ್ನು ಹಾಕ್ಸಿದ್ವಿ ನಾವು. ಅಂತಹ ರೀತಿಯಲ್ಲಿ ಆಗಬೇಕು, ಅವಾಗ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ, ಇದು ಯಶಸ್ವಿಗೊಳಿಸೋದಕ್ಕೆ ನಿಮ್ಮ ಸಹಕಾರ ಇರಬೇಕು, ನೀವು ಸಹ ಇದರಲ್ಲಿ ಭಾಗಿಯಾಗಬೇಕು ಅಂತ ನಾನು ಹೇಳ್ತಾ ಅದರ ಒಂದು ವಿಷಯವನ್ನು ಇಲ್ಲಿ ಕೈ ಬಿಡ್ತೀನಿ. ಮುಂದೆ ಈಗ ಮುಗಿಸೋಣ. ಈಗ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರು ಮಾತಾಡಬೇಕು ಅಂತ ಕೇಳ್ಕೊಂಡು. ಎಲ್ರಿಗೂ ನಮಸ್ಕಾರ. ಅಡಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳು ಹಾಗೂ ನಮ್ಮ ಲೆಕ್ಕ ಪರಿಶೋಧನೆಯ ತಂಡದ ಎಲ್ಲ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಶಿವಾನಂದ ಸರ್ ಅವರೇ ಹಾಗೂ ಎಲ್ಲ ಮುಖ್ಯ ಶಿಕ್ಷಕರೇ ಹಾಗೂ ಸಾರ್ವಜನಿಕರು, ಇಲ್ಲಿವರೆಗೂ GPS ಭಾವಚಿತ್ರದೊಂದಿಗೆ ಉತ್ತಮವಾಗಿ ಲೆಕ್ಕ ಪರಿಶೋಧನೆಯನ್ನು ಮಾಡಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಹಾಗೂ ಈ ಅಭಿವೃದ್ಧಿ ಅಧಿಕಾರಿಗಳು ಸಾಕಷ್ಟು ಕೆಲಸಗಳನ್ನು ಮಾಡಿರೋದ್ರಿಂದ ಆ ಲೆಕ್ಕ ಪರಿಶೋಧನೆಯಲ್ಲಿ ಯಾವುದೇ ಅಡೆತಡೆಗಳು ಬರದಂತೆ ನೋಡಿಕೊಂಡಿರ್ತಾರೆ. ಈ ಗ್ರಾಮ ಪಂಚಾಯತಿಯಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಗ್ರಾಮ ಪಂಚಾಯತಿ ಭೇಟಿ ನೀಡಿ ಎಲ್ಲ ಸಾರ್ವಜನಿಕರು ಸದುಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ಇನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆ. ಈಗ ಕೊನೆಯದಾಗಿ ಅಧ್ಯಕ್ಷರ ಒಂದು ನುಡಿಗಳು, ನಂತರ ರಾಷ್ಟ್ರಗೀತೆಯೊಂದಿಗೆ ಸಭೆ ಮುಕ್ತಾಯವಾಗುತ್ತೆ. ಸಭೆ ಮುಗಿದ ನಂತರ ದಯವಿಟ್ಟು ಯಾರು ಹಾಗೆ ಹೋಗದೆ ಉಪಹಾರ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಕೇಳ್ಕೊಂತ ಈಗ ಅಧ್ಯಕ್ಷರು ಎರಡು ಮಾತಾಡಬೇಕು ಅಂತ ಕೇಳಿ. ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಅಧ್ಯಕ್ಷತೆ ಅವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಸತ್ಯಣ್ಣನವರೇ, ಮೋಹನ್ ಸರ್ ಅವರೇ ಹಾಗೂ CRP ಸರ್ ಆದಂಥ ಲೋಕೇಶ್ ಸರ್ ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ಅಡಗೂರು ಸಿಂಗನಹಳ್ಳಿ ಸರ್, ನಮ್ಮ ಕಾವ್ಯ ಮೇಡಮ್ ನಮಗೆ ತುಂಬ ಸಹಕಾರ ಕೊಡ್ತಾರೆ. ಅವ್ರಿಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದ ಅವ್ರಿಗೆ. ಏನಪ್ಪ ಅಂದರೆ ಈ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡೋದು ತುಂಬ ಸ್ವಲ್ಪ ಕಷ್ಟನೇ. ಸಮುದಾಯ ವರ್ಕ್ ಮಾಡೋದು ಕಷ್ಟ. ನಾವು ಯಾರಿಗೋ NMR ತೆಗಿಸ್ತೀವಿ, ಅವ್ರು ನಮಗೆ ಕಾಸೇ ಕೊಡಲ್ಲ. ಜನ ನೋಡಿದ್ರೆ ಕೆಲಸ ಮಾಡಲ್ಲ ಅಂತೇಳಿ. ಆದರೂ ನಾವು ಮಾಡ್ತಾಯಿದ್ದೀವಿ. ನಮ್ಮ ಪಂಚಾಯತಿನಲ್ಲಿ ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದೀವಿ. ಶಾಲೆಗಳಿಗಾಗಿರ್ಬೋದು, ವೈಯಕ್ತಿಕವಾಗಿ ಕಾಮಗಾರಿಗಳು ಕೊಡೋದಾಗಿರ್ಬೋದು ನಾವು ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಈಗ ಮನೆಗಳಿಗೆ ಹೋಗಿ ಹೇಳಿದ್ದೀವಿ ಉದಿಬೋಧ ಮಾಡ್ಕೊಳ್ಳಿ, ತೆಂಗಿನ ಸೋಸಿ ಇಡಿ ಅಂತ. ಆದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕಪ್ಪ ಅಂದರೆ ಏನು ಕೆಲಸ ಮಾಡಿದ್ರೆ ಸಂಜೆಗೆ ದುಡ್ಡು ಬರಬೇಕು, ಆ ಥರ ಇದ್ದರೆ ನಮ್ಮ ಜನ ಒಪ್ತಾರೆ. ಇದು NMR ತೆಗೆದು ಒಂದು ತಿಂಗಳಾಗುತ್ತೆ, ದುಡ್ಡು ಬರಲ್ಲ ಬಿಡ, ಈ ದುಡ್ಡು ಸುಳ್ಳು ಹೇಳ್ತಾರೆ ಗ್ರಾಮ ಪಂಚಾಯತಿಯವರು ಅನ್ನೋದು ಆಗ್ಬಿಟ್ಟೈತಿ. ಏನಿಲ್ಲ, ಯಾವತ್ತನಾಗಲಿ NMR ತೆಗೆದ ಮೇಲೆ ದುಡ್ಡು ಬಂದೇ ಬರುತ್ತೆ. ಕಾಯಿ ತಗೊಳ್ಳೋವಷ್ಟು ಪೇಷನ್ಸ್ ಇರಬೇಕಷ್ಟೇ. ಮುಂದಿನ ದಿನಗಳಲ್ಲಿ ನೀವು ಗ್ರಾಮ ಪಂಚಾಯತಿ ಹತ್ರ ಬಂದು ನೀವು ಉದಿಬೋಧ ಮಾಡೋದಾಗಿರ್ಬೋದು ಅಥವಾ ತೆಂಗಿನ ಸಸಿ ಇಡೋದಾಗಿರ್ಬೋದು, ಬಂದು ಗ್ರಾಮ ಪಂಚಾಯತಿಲಿ ಬಂದು ವಿಚಾರಿಸಿ ನೀವು ಮಾಡ್ಕೊಳ್ಳಿ ಕೆಲಸನ. ಯಾರೂ ಬೇಡ ಅನ್ನಲ್ಲ. ಆಮೇಲೆ ಹೀಗೆ ಅಪ್ಪ ಬಂದಿದ್ದು ನಮ್ಮೂರಿಗೆ ಏನು ಮಾಡಿದ್ದೀರಾ ಅಂತಾರೆ. ಯಾರು ಹೋಗಿ ಅವ್ರ ಊರುಗಳು ಮಾಡಲ್ಲ, ಅವ್ರು ಬಂದು ಮಾಡಿಸ್ಕೊಂಡು ಹೋಗ್ಬೇಕು. ಯಾರು ಏನು ಬಂದು ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಅಷ್ಟೇ, ಏನು ಸಾರ್ವಜನಿಕರು ಏನಿದ್ದಾರೆ ಎಲ್ಲರೂ ಒಂದು ಅವ್ರವ್ರ ವೈಯಕ್ತಿಕವಾಗಿ ಮಾತುಕಟ್ಕೊಳ್ಳೋದು ಬೇಡ. ಬಂದು ಎಲ್ಲರೂ ಸಹಕಾರ ಮಾಡಿ ಈ ಒಂದು ಪಂಚಾಯತಿನಲ್ಲಿ ಇರೋವಂಥ ಕಾಮಗಾರಿಗಳು ಮತ್ತು ವೈಯಕ್ತಿಕ ನಿಮ್ಮ ಕಾಮಗಾರಿಗಳು ಮಾಡ್ಕೊಳ್ಳಿ. ಯಾಕೆಂದರೆ ಯಾರು ಬಂದು ಮನೆ ಹತ್ರ ಮಾಡಿಕೊಡಲ್ಲ. ದಯವಿಟ್ಟು ಪಂಚಾಯತಿಗೆ ಬರೀ ಪಂಚಾಯತಿಯರು ಏನೂ ಮಾಡಲ್ಲ ಅನ್ನೋದು ಬೇಡ. ಬಂದು ಮಾಡ್ಕೊಳ್ಳಿ. ಎಲ್ಲರಿಗೂ ಸಹಕಾರ ನಾವಂತೂ ಕೊಡ್ತೀವಿ. ಬಂದು ನೀವೆಲ್ಲ ಮಾಡ್ಕೊಬೇಕು ಅಂತ ಕೇಳ್ಕೊಂತ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಕಾವೇಲಿ ಉಪಹಾರ ವ್ಯವಸ್ಥೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ, ಈಗ ಕೊನೆಯದಾಗಿ ಅಂತಿಮ ಅಂತ ಎಲ್ಲ ಗಣ್ಯರನ್ನ ಹೊಂದಿಸೋದು. ಈಗ ಇವತ್ತಿನ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಹಾಜರಿದ್ದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರು ಉತ್ಕಮ್ ಅವರು, ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ನಮ್ಮ ಪಂಚಾಯತಿ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಡೆಸಿಕೊಟ್ಟಂತಹ ನಮ್ಮ ಪಂಚಾಯತಿ ಅಧ್ಯಕ್ಷರು ಶ್ರೀ BR ನಾರಾಯಣಸ್ವಾಮಿ ಅವರು, ಅವ್ರಿಗೂ ಸಹ ಎಲ್ಲರಿಗೂ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ನಾಗಣ್ಣವರು ಪಂಚಾಯತಿ ಸದಸ್ಯರು, ಅವ್ರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಗಂಗರಾಜ್ ಅವರು, ಅವ್ರಿಗೂ ಸಹ ಪಂಚಾಯತಿ ಸದಸ್ಯರು, ಅವ್ರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಮಂಜುನಾಥ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮಂಗಳಮ್ಮ ಅವರು ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಅವ್ರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಸತ್ಯನಾರಾಯಣ ಅವರು
ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸುಮಲತಾ ಸೋಮೇಶ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೂ ಸಹ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಕೊಡಲು ಆಗಮಿಸಿದಂತಹ ನಮ್ಮ ವ್ಯಾಪ್ತಿಯ ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಂಗನಹಳ್ಳಿ ಹೆಡ್ ಮಾಸ್ಟ್ರು, ಹಳೆಗುಬ್ಬಿ ಹೆಡ್ ಮಾಸ್ಟ್ರು, ಅಡಗೂರು ಹೆಡ್ ಮಾಸ್ಟ್ರು, ಪ್ರಭುನಹಳ್ಳಿ ಹೆಡ್ ಮಾಸ್ಟ್ರು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಮತ್ತೆ ನಮ್ಮ ಕಂದಾಯ ಇಲಾಖೆಯಿಂದ ಮೇಡಮ್ ಬಂದಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ. ಈಗ ಅದೇ ರೀತಿ ಈ ಸಭೆಯಲ್ಲಿ ಬಂದು ಯಶಸ್ವಿಯಾಗಿ 5 ದಿನಗಳ ಕಾಲ ನಮ್ಮೊಂದಿಗಿದ್ದು ಅವರ ನಮ್ಮ ಸಹಕಾರದೊಂದಿಗೆ ಅವರು ನಮಗೆ ಸ್ವಲ್ಪ ತ್ರಾಸ ಕೊಟ್ಟಿದ್ದಾರೆ, ಇಲ್ಲ ಅನ್ನಲ್ಲ. ಆ ರೆಕಾರ್ಡ್ ಕೊಡು, ಇದು ಕೊಡಿ, ಅದು ಕೊಡಿ, ಆ ಫೈಲು ಹಂಗೆ ಕೊಟ್ಟಿದ್ದಾರೆ. ಅದು ಕಾಮನ್. ಅದು ಯಾಕಂದ್ರೆ ಒಂದು ಆಡಿಟ್ ಆಗ್ಬೇಕಾದ್ರೆ ಅವು ಅನಿವಾರ್ಯ. ಅವು ನಮಗೂ ಸಹ 26 ವರ್ಷದಿಂದ ಇದು ರೂಢಿ ಆಗಿಬಿಟ್ಟಿದೆ. ಅದರಿಂದ ಅವರು ಸಹ ನಮಗೆ ಯಶಸ್ವಿಯಾಗಿ ನಡೆಸೋದಕ್ಕೆ ಆಡಿಟನ್ನು ಯಶಸ್ವಿಗೊಳಿಸಿ ಮಾಡಿಸ್ಕೊಟ್ಟಿದ್ದಾರೆ. ಕೆಲವೊಂದು ರಿಕವರಿ ಇಟ್ಟಿದ್ದಾರೆ, ಅದನ್ನ ಏನು ಮಾಡೋಕ್ಕಾಗಲ್ಲ. ಈಗ ಕೆಲವು ಮಾಡ್ಕೊಂಡಿರಲ್ಲ, ಅವ್ರನ್ನ ರಿಕವರಿ ಇಡ್ತಾರೆ. ಅದರಿಂದ ಅದು ನಾವು ಅದ್ರ ಬಗ್ಗೆ ಏನು ಬೇಜಾರು ಮಾಡ್ಕೊಳಲ್ಲ. ಆದರೂ ಸಹ ಅವರು ಇಟ್ಟಿದ್ದಾರೆ, ರಿಪೋರ್ಟಲ್ಲಿ ಇಟ್ಟಿದ್ದಾರೆ. 2 ಐಟಮ್ ಇಟ್ಟಿದ್ದಾರೆ. ನಮ್ಮ ತಂಡದ ಮುಖ್ಯಸ್ಥರು ಶ್ರೀ KT ಮೋಹನ್ ಸರ್ ಅವರು ಸಹ ತಾಲೂಕು ಸಾಮಾಜಿಕ ಪರಿಷತ್ನ ಮುಖ್ಯಸ್ಥರು, ಅವರು ಎಲ್ಲರ ಪರವಾಗಿ ನಾನು ಪಂಚಾಯತಿ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮತ್ತು ತಂಡದ ಸದಸ್ಯರು ಎಲ್ಲ ಸದಸ್ಯರು ಸಹ ಈ ಸರಿ ವಿಶೇಷ ಏನಪ್ಪ ಅಂದರೆ ಹೆಣ್ಮಕ್ಳು ತಂಡ ಆಡಿಟ್ ಮಾಡೋದು ನೋಡಿ. ಯಾಕಂದರೆ ಅವ್ರು ಬಂದು ಎಲ್ಲ ಸೇರಿ ಅವರು ಆಡಿಟ್ಟು ಹೆಣ್ಮಕ್ಳಾದರೂ ಸಹ ಭಾಳ ಚೆನ್ನಾಗಿ ನಮಗೆ ಒಂದು ನಮ್ಮಿಂದ ಸಹಕಾರವನ್ನು ಪಡೆದು ಎಲ್ಲ ಒಂದು ಕಡತಗಳನ್ನು ಪರಿಶೀಲನೆ ಮಾಡಿ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಆ ಒಂದು ತಂಡದ ಪರಿಶೋಧನಾ ತಂಡದ ಆಡಿಟ್ ತಂಡದವರು ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ತಾಂತ್ರಿಕ ಇಂಜಿನಿಯರು ನಮ್ಮ ಕಾವ್ಯ ಮೇಡಮ್ ಅವರು, ಮತ್ತು ನಮ್ಮ ಎಲ್ಲ ಕಾರ್ಯದರ್ಶಿ ಎಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿ, ಲೈಬ್ರರಿ ಒಂದು ಅಧಿಕಾರಿಯವರು, ಮೇಲ್ವಿಚಾರಕ ನಾಗರಾಜು, ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಸಭೆಯಲ್ಲಿ ಬಹಳ ಸುಮಾರು 2.5 ಗಂಟೆ ಕಾಲ ಬಹಳ ತಾಳ್ಮೆಯಿಂದ ನೀವು ಕೂತ್ಕೊಂಡು ಇಲ್ಲಿ ಕೇಳಿದ್ದೀರಾ. ನಮ್ಮ ಕರೆಗೆ ಹೋಗೊಟ್ಟು ಮೇಲೆ ನೆತ್ತಿ ಸುಡ್ತಾ ಇದೆ, ಕೆಳಗಡೆ ಕಾಲು ಸುಡ್ತಾ ಇದೆ. ಆದ್ರೂ ಸಹ ನೀವು ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ. ಕೊನೆ ಅದು ಯಾರು ತೆಗೆಸಾಕಿರೋ ಸ್ವಲ್ಪ ನಿರಾಳ ಆಯ್ತು, ಈ ಕಡೆಯಿಂದ ಗಾಳಿ ಬರ್ತಾ ಇದೆ. ಅದರಿಂದ ನೀವು ಎಲ್ಲರೂ ಸಹ ಕೂತ್ಕೊಂಡು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಪಂಚಾಯತಿ ಪರವಾಗಿ ನಮ್ಮ ರವೀಶ್ ಅವ್ರು ಮರ್ತೇನೆ ಅವಲೇನು ಅವರು ಸಹ ನಾನು ಧನ್ಯವಾದಗಳು. ಎಲ್ಲರಿಗೂ ಸಹ ನಾನು ತುಂಬ ಧನ್ಯವಾದ ಸಲ್ಲಿಸ್ತಾ ನನ್ನ ವಂದನಾರ್ಪಣ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.